ಕರ್ತನಲ್ಲಿ ಪ್ರೀತಿಯ ಆಸರೆ ಟಿವಿ ವೀಕ್ಷಕರೆಲ್ಲರಿಗೂ ತಿರುಗೊಂದು ಆವರ್ತಿ ಅಂತ್ಯಕಾಲ ಈ ಕಾರ್ಯಕ್ರಮದಲ್ಲಿ ನಾವು ನಿಮ್ಮನ್ನು ಆತ್ಮೀಯವಾಗಿ ಸ್ವಾಗತಿಸ್ತೇವೆ. ಪ್ರಿಯರೇ, ಅಂತ್ಯಕಾಲ ಎಂಬುವಂಥ ವಿಷಯದಲ್ಲಿ ಅನೇಕ ಸಂಚಿಕೆಗಳ ಮೂಲಕವಾಗಿ ನಾವು ಸವಿಸ್ತಾರವಾಗಿ ನಾವು ನೋಡ್ತಾ ಇದ್ದೆವು. ನಾನು ನೆನೆಸ್ತೇನೆ, ಇದು ನಿಮಗೆ ಆಶೀರ್ವಾದವಾಗಿತ್ತು ಎಂಬುದಾಗಿ. ಅನೇಕರು ಇದನ್ನು ಪ್ರಯೋಜನ ಹೊಂದಿಕೊಂಡದ್ದು ಮಾತ್ರವಲ್ಲ, ಕ್ರಿಸ್ತನಿಗಾಗಿ ಏನಾದರೂ ಮಾಡಬೇಕೆಂಬಂಥ ಒಂದು ವೈರಾಗ್ಯ ನಿಮ್ಮಲ್ಲಿ ಬಂದಿತ್ತು ಎಂಬುದಾಗಿ ನಾನು ನೆನೆಸ್ಕೊಳ್ತೇನೆ. ಮತ್ತು ಅನೇಕರು ಕರಪತ್ರಗಳ ಮೂಲಕವಾಗಿ ಅಥವಾ ಫೋನ್ ಕರೆಗಳ ಮೂಲಕವಾಗಿ ನಮಗೆ ಬರೆಯುವಾಗ ನಾವು ನೆನೆಸ್ತೇವೆ, ಇದು ಮಾಡಿದ ಒಂದು ಅನೇಕರಿಗೆ ಪ್ರಯೋಜನವಾಗ್ತಾ ಇದೆ ಎಂಬುದಾಗಿ. ನಮ್ಮ ಮಧ್ಯದಲ್ಲಿ ಅಂತ್ಯಕಾಲ ಈ ಕಾರ್ಯಕ್ರಮದಲ್ಲಿ ನಮಗೆ ಚರ್ಚಿಸುವುದಕ್ಕಾಗಿ, ವಾಕ್ಯದ ಮೂಲಕವಾಗಿ ನಮ್ಮನ್ನು ಬಲಪಡಿಸುವುದಕ್ಕಾಗಿ ನಮ್ಮ ಮಧ್ಯದಲ್ಲಿ ತಿರುಗೊಂದಾವರ್ತಿ ಉಡುಪಿಯಲ್ಲಿ ಸೇವೆ ಮಾಡುತ್ತಿರುವಂಥ ಪಾಸ್ಟರ್ ವಿಜಯ್ ಅಬ್ರಹಾಂ ಇದ್ದಾರೆ. ಅವರನ್ನು ಈ ಕಾರ್ಯಕ್ರಮದಲ್ಲಿ ಆತ್ಮೀಯವಾಗಿ ನಾವು ಸ್ವಾಗತಿಸುವ. ಪಾಸ್ಟರ್, ವೆಲ್ಕಮ್. ಪ್ರಿಯರೇ, ಅನೇಕ ಸಂಚಿಕೆಗಳಲ್ಲಿ ನಮಗೆ ಪಾಸ್ಟರ್ ಸವಿಸ್ತಾರವಾಗಿ ಈ ವಿಷಯವಾಗಿ, ಅಂತ್ಯಕಾಲದ ವಿಷಯವಾಗಿ ನಮಗೆ ತಿಳಿಸ್ತಾ ಬಂದಿದ್ದರು. ಅವರಲ್ಲಿ ನಾವು ಕೇಳಿಕೊಳ್ಳೋಣ, ಸ್ವಲ್ಪ ಹಿನ್ನೆಲೆಗೆ ಹೋಗಿ ನಂತರವಾಗಿ ಅಂತ್ಯಕಾಲದಲ್ಲಿ ಮುಂದುವರಿಸಿ ಈ ದಿವಸದ ಸಬ್ಜೆಕ್ಟನ್ನು ನಾವು ಮುಂದುವರಿಸಲಿಕ್ಕಿದ್ದೇವೆ. ಪಾಸ್ಟರ್, ಅನೇಕ ದಿವಸಗಳಲ್ಲಿ ನೀವು ಬಂದಿದ್ದೀರಾ, ಬಹಳ ಸಂತೋಷ. ಅನೇಕರು ಇದರಿಂದ ಆಶೀರ್ವಾದ ಹೊಂದಿದ್ದಾರೆ. ಇವತ್ತು ಅನೇಕರು ಹೊಸಬರಾಗಿರ್ಬೋದು, ನೋಡ್ತಾ ವೀಕ್ಷಿಸ್ತಿರ್ಬೋದು ವೀಕ್ಷಕರು. ಅವರಿಗಾಗಿ ಹಳೆಯ ಕೆಲವೊಂದು ಸಂಕ್ಷಿಪ್ತವಾಗಿ ಒಂದು 2 ಮಾತುಗಳನ್ನು ಹೇಳಿ ನಾವು ಮುಂದಿನ ಸಂಚಿಕೆಗೆ ಹೋಗುವ. ಖಂಡಿತವಾಗಿ ನಾವು ಮತ್ತಾಯನ ಸುವಾರ್ತೆಯಿಂದ ಅನೇಕ ವಿಷಯಗಳನ್ನು ಮತ್ತು ಜನರಲ್ ಆಗಿ ಬೈಬಲಿನ ಅನೇಕ ಭಾಗಗಳಿಂದ ನಾವು ವಿಷಯಗಳನ್ನು ನೋಡಿದ್ದೇವೆ. ಮತ್ತಾಯನ ಸುವಾರ್ತೆಯಲ್ಲಿ ನಾವು ಸೀರೀಸ್ ಆಗಿ ಅಥವಾ ನಾವು ಅನೇಕ ವಿಷಯಗಳನ್ನು ನೋಡಿದ್ದೇವೆ. ಅಂದರೆ ಅಂತ್ಯಕಾಲ ಅಂದರೆ ಏನು, ಅಂತ್ಯಕಾಲದ ಅರ್ಥವೇನು, ಅಥವಾ ಅಂತ್ಯಕಾಲ ಯಾರಿಗೆ ಮುಖ್ಯವಾಗಿ ಇರುವಂಥದ್ದು, ಅಥವಾ ಈ ಅಂತ್ಯಕಾಲ ಯಾವಾಗ ಕೊನೆಗೊಳ್ಳುತ್ತದೆ, ಈ ವಿಷಯಗಳನ್ನು ನಾವು ಬಹಳಷ್ಟು ವಿಷಯಗಳ ರೀತಿಯಲ್ಲಿ ನಾವು ನೋಡಿದ್ದೇವೆ. ಅದರಲ್ಲಿ ಸುಳ್ಳು ಕ್ರಿಸ್ತರುಗಳ ಬಗ್ಗೆ ನಾವು ನೋಡಿದ್ದೇವೆ. ಇನ್ನು ಯುದ್ಧಗಳ ಬಗ್ಗೆ, ಯುದ್ಧಗಳು ಆಗುವ ಹಾಗಿದೆ ಎಂಬ ಸುದ್ದಿಗಳ ಬಗ್ಗೆ ನಾವು ನೋಡಿದ್ದೇವೆ. ಇನ್ನೂ ಕೂಡ ಹೇಳಬೇಕು ಅಂತೇಳಿದರೆ, ಜನಾಂಗಕ್ಕೆ ವಿರೋಧವಾಗಿ ಜನಾಂಗ, ರಾಜ್ಯಕ್ಕೆ ವಿರೋಧವಾಗಿ ರಾಜ್ಯ ಇಂಥ ವಿಷಯಗಳನ್ನು ನಾವು ನೋಡಿದ್ದೇವೆ. ಇನ್ನು ಬರಗಳ ಬಗ್ಗೆ ನೋಡಿದ್ದೇವೆ, ಭೂಕಂಪಗಳ ಬಗ್ಗೆ ನಾವು ನೋಡಿದ್ದೇವೆ. ಹಾಗೆ ಯೇಸು ಕ್ರಿಸ್ತನ ಹೆಸರಿನ ನಿಮಿತ್ತ ಯಾವ ರೀತಿಯಾಗಿ ಎಲ್ಲ ಜನಾಂಗಗಳವರು ಯೇಸು ಕ್ರಿಸ್ತನ ಜನರನ್ನು ಅಥವಾ ದೇವರ ಮಕ್ಕಳನ್ನು ಹಿಂಸಿಸ್ತಾರೆ ಎಂಬ ವಿಷಯಗಳನ್ನು ನಾವು ನೋಡಿದ್ದೇವೆ. ಹೌದು, ಈ ರೀತಿಯಾಗಿ ಅನೇಕ ವಿಷಯಗಳನ್ನು ನಾವು ಡಿಟೇಲ್ ಆಗಿ ನಾವು ಸವಿಸ್ತಾರವಾಗಿ ನಾವು ಚರ್ಚೆ ಮಾಡಿದ್ದೇವೆ, ಮಾತನಾಡಿದ್ದೇವೆ. ಅಂದರೆ ಹೊಸಬರು ಕೂಡ ಇವತ್ತು ಇರಬಹುದು, ಈ ಒಂದು ಸಂದೇಶವನ್ನು, ಈ ಒಂದು ಚರ್ಚೆಯನ್ನು ಕೇಳುತ್ತಿರುವಂಥ ಹೊಸ ವೀಕ್ಷಕರು ಕೂಡ ಇರಬಹುದು ಅಂತ ನೆನೆಸಿಕೊಂಡು ಒಂದೆರಡು ವಿಷಯವನ್ನು ನಾನು ಪುನಃ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯೇಸು ಸ್ವಾಮಿಗೆ ಶಿಷ್ಯರು ಕೇಳ್ತಾ ಇದ್ದಾರೆ ಅಂತ್ಯಕಾಲದ ಬಗ್ಗೆ ಇರುವಂಥ ಕೆಲವು ಮಾತುಗಳ ಬಗ್ಗೆ. ಅಂದರೆ ಅಂತ್ಯಕಾಲ ಅಂತ ಹೇಳಿದರೆ ಯೇಸು ಕ್ರಿಸ್ತನ ಮೊದಲನೇ ಬರುವಿಕೆಯಿಂದ ಯೇಸು ಕ್ರಿಸ್ತನ 2ನೇ ಬರುವಿಕೆಯವರೆಗೆ ಇರುವಂಥ ಕಾಲಮಾನವನ್ನು ಅಂತ್ಯಕಾಲ ಎಂಬುದಾಗಿ ಕರೆಯಲಾಗಿದೆ. ಮಾತ್ರವಲ್ಲ, ಅಂತ್ಯಕಾಲದ ಕೊನೆಯ ಕಾಲ ಅಥವಾ ಅಂತ್ಯಕಾಲದ ಕೊನೆಯ ಭಾಗವನ್ನು ಕೂಡ ಅಂತ್ಯಕಾಲ ಎಂಬುದಾಗಿ ಕರೆಯಲಾಗ್ತದೆ. ಹಾಗೆ ಹೇಳಬೇಕು ಅಂತೇಳಿದರೆ, ನಾವು ಕೊನೆಯ ಕಾಲದ, ಅಂತ್ಯಕಾಲದ ಕೊನೆಯ ಗಳಿಗೆಯಲ್ಲಿ ನಾವು ಇದ್ದೇವೆ. ಮತ್ತೊಂದು ವಿಷಯ, ಈ ಅಂತ್ಯಕಾಲ ಅಂತ ಹೇಳುವಾಗ ಇದು ಜಗತ್ತಿನ ಅಂತ್ಯ ಎಂಬುದಾಗಿ ಅರ್ಥದಲ್ಲಿ ದೇವರ ವಾಕ್ಯದಲ್ಲಿ ಬರೋದಿಲ್ಲ. ಜಗತ್ತಿಗೆ ಅಂತ್ಯ ಇದೆ, ಆದರೆ ಈಗ ಹೇಳಿರುವಂಥ ಅಂತ್ಯ ಅನ್ನುವಂಥದ್ದು ಜಗತ್ತಿನ ಅಂತ್ಯವಲ್ಲ, ಪ್ರಪಂಚದ ಅಂತ್ಯವಲ್ಲ, ಆದರೆ ಯುಗದ ಅಂತ್ಯ. ಅದನ್ನೇ ನಮಗೆ ಮತ್ತಾಯನ ಸುವಾರ್ತೆ 24ನೇ ಅಧ್ಯಾಯದಲ್ಲಿ ಅದರ 3ನೇ ವಾಕ್ಯದಲ್ಲಿ ಶಿಷ್ಯರು ಬಂದು ಕೇಳ್ತಾ ಇದ್ದಾರೆ, ಅದು ಯಾವಾಗ ಆಗುವುದು, ನೀನು ಪ್ರತ್ಯಕ್ಷನಾಗುವುದಕ್ಕೂ ಯುಗದ ಸಮಾಪ್ತಿಗೂ ಸೂಚನೆ ಏನು? ಯುಗದ ಸಮಾಪ್ತಿ, ಯೇಸು ಕ್ರಿಸ್ತನ ಪ್ರತ್ಯಕ್ಷತೆ ಮತ್ತು ಯುಗದ ಸಮಾಪ್ತಿ ಎಂಬಂಥ ವಿಷಯಗಳನ್ನು ಒಟ್ಟಿಗೆ ಸೇರಿ ದೇವರ ವಾಕ್ಯದಲ್ಲಿ ಹೇಳಲಾಗಿದೆ. ಯೇಸು ಕ್ರಿಸ್ತನ ಬರುವಿಕೆ, ಯುಗದ ಸಮಾಪ್ತಿ, ಅಂತ್ಯ ಯುಗ ಅಥವಾ ಕೊನೆಯ ಯುಗ ಎಂಬಂಥ ರೀತಿಯಲ್ಲಿ ಕೃಪಾಯುಗ ಎಂಬಂಥ ಈ ಯುಗ ಯೇಸು ಕ್ರಿಸ್ತನ ಮೊದಲನೇ ಬರುವಿಕೆಯಲ್ಲಿ ಪ್ರಾರಂಭವಾಯಿತು, ಅದು 2ನೇ ಬರುವಿಕೆಯಲ್ಲಿ ಕೊನೆಗೊಳ್ಳುತ್ತದೆ. ಅಥವಾ ಇದನ್ನು ಸಭಾಕಾಲ ಎಂಬುದಾಗಿ ಕೂಡ ಬೈಬಲ್ ಗ್ರಂಥದಲ್ಲಿ ಹೇಳಿರುವಂಥದ್ದನ್ನು ನೋಡಲಿಕ್ಕೆ ಸಾಧ್ಯವಾಗ್ತದೆ. ಈ ಪ್ರಪಂಚಕ್ಕೆ ಅಂತ್ಯ ಅನ್ನುವಂಥದ್ದು ಅದು ಬೇರೊಂದು ವಿಷಯ. ಅದು ಈಗ ಈ ಕಾಲಗಳಲ್ಲಿ ನಡೆಯುವಂಥ ವಿಷಯವಾಗಿ ದೇವರ ವಾಕ್ಯದಲ್ಲಿ ಹೇಳಲಿಲ್ಲ. ಆದರೆ ಈ ಕಾಲದಲ್ಲಿ ಯುಗದ ಅಂತ್ಯ ಆಗ್ತದೆ. ಆದರೆ ಈ ಅಂತ್ಯ ಆಗುವಂಥ ಕಾಲದಲ್ಲಿ ಅನೇಕ ಲಕ್ಷಣಗಳು ನಡೀತವೆ ಎಂಬುದನ್ನು ಯೇಸು ಸ್ವಾಮಿ ಹೇಳಿದ್ದಾರೆ. ಯಾಕಂತ ಹೇಳಿದರೆ, ಯುಗಾಂತ್ಯವನ್ನು ನಾವು ತಿಳಿದುಕೊಳ್ಳಲಿಕ್ಕಾಗಿ, ಯುಗಾಂತ್ಯದ ಬಗ್ಗೆ ನಮಗೆ ಅಥವಾ ಯೇಸು ಕ್ರಿಸ್ತನ 2ನೇ ಬರುವಿಕೆ ಸಮೀಪದಲ್ಲೇ
ಹತ್ತಿರದಲ್ಲೇ ಸಂಭವಿಸ್ತದೆ ಅಂತ ನಾವು ಅರ್ಥ ಮಾಡಿಕೊಳ್ಳುವುದಕ್ಕಾಗಿ ಯೇಸು ಸ್ವಾಮಿ ಅಂತ್ಯಕಾಲದ ಲಕ್ಷಣಗಳನ್ನು ಹೇಳಿದ್ದಾರೆ. ಈ ಲಕ್ಷಣಗಳಲ್ಲಿ ಅನೇಕ ಲಕ್ಷಣಗಳು ಹಿಂದೆ ಕೂಡ ಇದ್ದವು, ಆದರೆ ಅದು ಅತ್ಯಂತ ಪ್ರಬಲವಾಗಿ, ತೀವ್ರವಾಗಿ ಅಥವಾ ಹಿಂದೆಂದಿಗಿಂತಲೂ ಹೆಚ್ಚಾಗಿ ಆ ಲಕ್ಷಣಗಳು ಈ ಕೊನೆಯ ಕಾಲದಲ್ಲಿ ನಡೀತವೆ ಎಂಬುದಾಗಿ ಯೇಸು ಸ್ವಾಮಿ ಹೇಳಿದರು. ಆ ಲಕ್ಷಣಗಳು ನಡೀತಾ ಇದ್ದಾವೆ. ಫಸ್ಟ್ ಹಾಗಾದರೆ ಈಗ ಈ ಕಾಲದಲ್ಲಿ ಅಂತ ಅಂತ್ಯಕಾಲದ ಅಂತ್ಯಕ್ಕೆ ಬರುವಾಗ ನೀವು ಹೇಳುವ ಪ್ರಕಾರ ಇದು ಅತ್ಯಂತ ತೀವ್ರವಾತೆಯಲ್ಲಿ ಪಡ್ಕೊಳ್ತದೆ ಅಲ್ವಾ ಪಾಸ್ಟ್ರೆ? ಹೌದು. ಹಾಗಾದರೆ ಪಾಸ್ಟ್ರೆ, ಇವತ್ತು ನಾವು ಮುಂದುವರೆದು ನಾವು ನೋಡೋದಾದರೆ ನಿನ್ನೆವರೆಗೆ ಅಂದರೆ ಕಳೆದ ಸಂಚಿಕೆವರೆಗೆ ನಾವು ಇದು ಕಳೆದ ಸಂಚಿಕೆಯಲ್ಲಿ ನಾವು ಒಬ್ಬರು ಜನಾಂಗಗಳಿಗೆ ಯುದ್ಧ ಅಂತ ಒಂದು ಹಿಡಿದು ಕೊಡುವಂಥದ್ದು, ಜನಗಳಿಗೆ ಹಾಗೆ ಮಾಡುವಂಥದ್ದು, ನನ್ನ ಹೆಸರಿನ ನಿಮಿತ್ತ ಎಲ್ಲ ಜನಾಂಗಗಳವರು ನಿಮ್ಮನ್ನು ಹಾಗೆ ಮಾಡುವರು ಎಂಬಂಥ ವಿಷಯವನ್ನು ನಾವು ನೋಡಿದ್ದೆವು. ಇವತ್ತು ನಮಗೆ ಅದನ್ನೇ ಮುಂದುವರಿಸಿಕೊಂಡು ಮತ್ತೊಂದು ವಿಷಯವನ್ನು, ಅಲ್ಲಿರುವಂಥ ಒಂದು ವಿಷಯವನ್ನು ನೋಡಿದರೆ ತುಂಬ ಒಳ್ಳೆಯದು ಅಂತ ನಾನು ನೆನೆಸಿಕೊಳ್ತಾ ಇದ್ದೇನೆ. ಯಾಕಂದರೆ ಅದು ಬಹಳ ಜನರಿಗೆ ಒಂದು ಅದರ ಬಗ್ಗೆ ಸಂಶಯ ಕೂಡ ಇರುವಂಥ ಒಂದು ವಿಷಯ, ಅಥವಾ ಅದರ ಬಗ್ಗೆ ಕಲಿಯುವುದಕ್ಕೆ ಭಾಳ ಜನರು ಆಸಕ್ತಿ ಪಡುವಂಥ ಒಂದು ವಿಷಯ. ಅದನ್ನೇ ನಮಗೆ ಮತ್ತಾಯನ ಸುವಾರ್ತೆ 24ನೇ ಅಧ್ಯಾಯ 11ನೇ ವಾಕ್ಯದಲ್ಲಿ ಓದುವಾಗ, ಬಹು ಮಂದಿ ಸುಳ್ಳು ಪ್ರವಾದಿಗಳು ಸಹ ಎದ್ದು ಅನೇಕರನ್ನು ಮೋಸಗೊಳಿಸುವರು. ಹಿಂದೆ ನೋಡಿ ಯೇಸು ಸ್ವಾಮಿ 4ನೇ ವಾಕ್ಯದಲ್ಲಿ ಹೇಳಿದ್ದಾರೆ, 5ನೇ ವಾಕ್ಯದಲ್ಲಿ ಹೇಳಿದ್ದಾರೆ. 4ನೇ ವಾಕ್ಯದಲ್ಲಿ, ಯಾರಾದರೂ ನಿಮ್ಮನ್ನು ಮೋಸಗೊಳಿಸೋರು ನೋಡಿಕೊಳ್ಳಿರಿ, ಯಾಕಂದರೆ ಅನೇಕರು ಬಂದು ನನ್ನ ಹೆಸರನ್ನು ಎತ್ತಿಕೊಂಡು ನಾನು ಕ್ರಿಸ್ತನು ಎಂದು ಹೇಳಿ ಎಷ್ಟೋ ಜನರನ್ನು ಮೋಸಗೊಳಿಸುವರು. ಸುಳ್ಳು ಕ್ರಿಸ್ತರುಗಳು ಬರ್ತಾರೆ. ಹಾಗೆ ಇಲ್ಲಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಬಹುಮಂದಿ ಸುಳ್ಳು ಪ್ರವಾದಿಗಳು ಸಹ ಎದ್ದು ಅನೇಕರನ್ನ ಮೋಸಗೊಳಿಸುವರು. ಈಗ ಸುಳ್ಳು ಕ್ರಿಸ್ತರುಗಳ ಬಗ್ಗೆ ನಾವು ನೋಡುವಾಗ ಪ್ರಪಂಚದ ವಿವಿಧ ಭಾಗಗಳಲ್ಲಿ ಅನೇಕ ಸುಳ್ಳು ಕ್ರಿಸ್ತರುಗಳು ಎದ್ದಿದ್ದಾರೆ, ಈಗಲೂ ಇದ್ದಾರೆ. ಹಿಂದಿನ ಕಾಲದಲ್ಲಿ ಅನೇಕ ಸುಳ್ಳು ಕ್ರಿಸ್ತರುಗಳು, ಹಿಂದಿನ ಕಾಲ ಅಂತ ಹೇಳಿದರೆ 100 ವರ್ಷಗಳ ಹಿಂದೆ ಅಂತಲ್ಲ, ಈ ಒಂದು 100 ವರ್ಷಗಳಿಂದ ಈಚೆಗೆ ಅನೇಕ ಸುಳ್ಳು ಕ್ರಿಸ್ತರುಗಳು ಎದ್ದು ಅವರು ನಿಜವಾಗಿ ನಾನೇ ಕ್ರಿಸ್ತನು ಅಂತ ಅವ್ರು ಹೇಳ್ಕೊಂಡಿದ್ದಾರೆ. ನಾನು ಕ್ರಿಸ್ತನ ಪ್ರವಾದಿ ಅಂತಲ್ಲ, ನಾನೇ ಕ್ರಿಸ್ತನು ಅಂತ ಹೇಳಿಕೊಂಡು ಅನೇಕರನ್ನ ಮೋಸ ಮಾಡಿದರು. ಇವತ್ತು ಪ್ರಪಂಚದಲ್ಲಿ ಬದುಕಿರುವಂಥವರು ಇದ್ದಾರೆ ಅನೇಕರು. ಅವ್ರು ಹೇಳ್ತಾ ಇದ್ದಾರೆ ನಾನೇ ಕ್ರಿಸ್ತನು ಅಂತ. ನಾನು ಅವರ ಹೆಸರುಗಳನ್ನು ಹಿಂದೆ ಕೂಡ ಹೇಳಲಿಲ್ಲ, ಈಗಲೂ ಹೇಳಲಿಕ್ಕೆ ಇಷ್ಟಪಡಲ್ಲ. ಆದರೆ ಅನೇಕ ಸುಳ್ಳು ಕ್ರಿಸ್ತರುಗಳು ಈಗ ಪ್ರಪಂಚದಲ್ಲಿ ಇದ್ದಾರೆ. ಈಗ ಇಲ್ಲಿ 11ನೇ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಬಹುಮಂದಿ ಸುಳ್ಳು ಪ್ರವಾದಿಗಳು ಸಹ ಎದ್ದು ಅನೇಕರನ್ನ ಮೋಸಗೊಳಿಸುವರು. ಅಂದರೆ ಈ ಕೊನೆಯ ಕಾಲ ಸುಳ್ಳು ಕ್ರಿಸ್ತರುಗಳು ಎದ್ದೇಳುವ ಪ್ರಕಾರ ಸುಳ್ಳು ಪ್ರವಾದಿಗಳು ಕೂಡ ಎದ್ದೇಳುವಂಥ ಒಂದು ಕಾಲ. ಈಗ ಪ್ರವಾದಿ ಅಂದರೆ ಹೇಗೆ? ಪ್ರವಾದಿ ಅಂದರೆ ದೇವರಿಂದ ಸಂದೇಶಗಳನ್ನು ಪಡೆದುಕೊಂಡು ಜನರಿಗೆ ತಲುಪಿಸುವಂಥವನು. ಹಳೆ ಒಡಂಬಡಿಕೆಯ ಕಾಲದಲ್ಲಿ 3 ರೀತಿಯ ಸೇವೆಗಳಿದ್ದವು. ಒಂದು ಪ್ರವಾದಿ ಸೇವೆ, ಇನ್ನೊಂದು ಯಾಜಕ ಸೇವೆ, ಮತ್ತೊಂದು ರಾಜನ ಸೇವೆ. ಈಗ ಪ್ರವಾದಿಯ ಸೇವೆ ಅಂತ ಹೇಳಿದರೆ ಅವನು ದೇವರಿಂದ ಸಂದೇಶಗಳನ್ನು ಪಡೆದುಕೊಳ್ಳುತ್ತಿದ್ದ, ಅವನು ಅದನ್ನು ಜನರಿಗೆ ತಲುಪಿಸ್ತಾ ಇದ್ದ. ಯಾಜಕ ಸೇವೆ ಅಂತ ಹೇಳಿದರೆ ಆತನು ಜನರಿಂದ ಪ್ರಾರ್ಥನಾ ಮನವಿಗಳನ್ನು ಪಡೀತಾ ಇದ್ದ, ಅಥವಾ ಜನರಿಗೋಸ್ಕರ ಅವನು ಪ್ರಾರ್ಥನೆಯನ್ನು ದೇವರ ಬಳಿ ಮಾಡ್ತಾ ಇದ್ದ, ಅಥವಾ ಯಜ್ಞಗಳನ್ನು ಮಾಡ್ತಾ ಇದ್ದ. ಇನ್ನು ಅರಸನ ಸೇವೆ ಅಂತ ಹೇಳಿದರೆ, ಅರಸನ ಅಭಿಷೇಕ ಅಂತ ಹೇಳಿದರೆ ಅವನು ದೇವರಿಂದ ನೇಮಿಸಲ್ಪಟ್ಟು ಎಲ್ಲ ಜನರನ್ನು ದೇವರ ಪ್ರತಿನಿಧಿಯಾಗಿದ್ದುಕೊಂಡು ಆಳ್ವಿಕೆ ಮಾಡ್ತಿದ್ದ. ಹೀಗೆ 3 ರೀತಿಯ ಸೇವೆಗಳನ್ನು ನೋಡ್ತಾ ಇದ್ದೆವು. ಅದರಲ್ಲಿ ಪ್ರವಾದಿಯ ಸೇವೆಗೆ ಬರುವಾಗ ಅನೇಕ ಪ್ರವಾದಿಗಳನ್ನು, ಅಂದರೆ ಪ್ರವಾದಿಗಳು ಹೇಗೆ ದೇವರಿಂದ ಸಂದೇಶವನ್ನು ಪಡೆದುಕೊಳ್ತಾ ಇದ್ರು ಅಂತ ಹೇಳಿದರೆ, ಒಂದು ನಮಗೆ ಬೇರೆ ಬೇರೆ ಭಾಗಗಳಲ್ಲಿ ಬಹಳಷ್ಟು ರೀತಿಯಲ್ಲಿ ನೋಡಲಿಕ್ಕೆ ಸಾಧ್ಯವಾಗ್ತದೆ. ಒಂದು ದೇವರು ಅವರಿಗೆ ಕನಸಿನ ಮೂಲಕ ಮಾತಾಡ್ತಾ ಇದ್ದ. ರಾತ್ರಿ ಆಗಲಿ ಹಗಲಾಗಲಿ ಅವರು ನಿದ್ರೆ ಮಾಡುವಾಗ ಕನಸಿನ ಮೂಲಕ ಮಾತಾಡ್ತಾ ಇದ್ರು. ಇನ್ನು ಅವರಿಗೆ ಎಚ್ಚರ ಇರುವಾಗಲೇ ದರ್ಶನಗಳನ್ನು ಕೊಡ್ತಾ ಇದ್ರು. ಎಚ್ಚರ ಇರುವಾಗಲೇ ದರ್ಶನಗಳನ್ನು ಕೊಟ್ಟು ದರ್ಶನದ ಮೂಲಕ ದೇವರು ಮಾತಾಡ್ತಾ ಇದ್ರು. ಇನ್ನು ಅವರು ಕನಸು ದರ್ಶನ ಅಲ್ಲ, ಕಿವಿಯಲ್ಲಿ ಅವರಿಗೆ ಶಬ್ದ ಕೇಳಿಸ್ತಾ ಇತ್ತು. ಅವರಿಗೆ ಮಾತ್ರ ಶಬ್ದ ಕೇಳಿಸ್ತಾ ಇತ್ತು. ಅವರು ಆ ಶಬ್ದವನ್ನು, ಕೇಳಿದ ಶಬ್ದವನ್ನು ಅದೇ ಪ್ರಕಾರವಾಗಿ ನುಡಿತಾ ಇದ್ರು. ಇನ್ನು ಕೆಲವು ಪ್ರವಾದಿಗಳು ಹೇಗೆ ನುಡಿತಾ ಇದ್ರು ಅಂತೇಳಿದರೆ, ಅವರು ಎದ್ದು ನಿಂತು ಅಥವಾ ಮಾತಾಡಲಿಕ್ಕೆ ಎದ್ದು ನಿಂತ ಕೂಡಲೇ ಅವರ ಬಾಯಿಯನ್ನು ದೇವರ ಪವಿತ್ರಾತ್ಮ ನಿಯಂತ್ರಣಕ್ಕೆ ತೆಗೆದುಕೊಂಡು ಅವರ ಮೂಲಕವಾಗಿ ಮಾತಾಡ್ತಾ ಇದ್ರು.
ಆದರೆ ಈ ಎಲ್ಲ ಸಂದರ್ಭಗಳಲ್ಲಿ ಈ ಪ್ರವಾದಿ ಹೇಗಿರ್ತಿದ್ದ ಅಂತ ಹೇಳಿದರೆ ಅವನಿಗೆ ಅವನು ಏನು ತನ್ನ ವ್ಯಕ್ತಿತ್ವವನ್ನು ತನ್ನ ಬುದ್ಧಿಯನ್ನು ಕಳ್ಕೊಂಡವನು ಆಗ್ತಿರಲಿಲ್ಲ. ಅವನು ತನ್ನ ವ್ಯಕ್ತಿತ್ವವೂ ಇರ್ತಿತ್ತು, ತನ್ನ ಬುದ್ಧಿಯೂ ಇರ್ತಿತ್ತು, ತನ್ನ ಜೀವಿತದ ಎಲ್ಲ ಕಾರ್ಯಗಳು ನಡೀತಾ ಇರ್ತಿದ್ವು. ಆದರೆ ಅವನು ದೇವರಿಗೋಸ್ಕರ ದೇವರ ಪವಿತ್ರಾತ್ಮನ ಒಂದು ಬಲದಿಂದ ಅವನು ಕನಸು, ದರ್ಶನ ಅಥವಾ ಏನಂತ ಹೇಳ್ಬೋದು ಶಬ್ದವನ್ನು ಕೇಳೋದ್ರ ಮೂಲಕವಾಗಿ ಈ ರೀತಿಯಾಗಿ ಅವನು ಎದ್ದು ನಿಲ್ಲುವಾಗ ಅವನು ಬಾಯಿ ತೆರೆದ ಕೂಡಲೇ ಮಾತು ಬರುವಂಥದ್ದು, ಹೀಗೆ ಅವನು ಮಾತಾಡ್ತಾ ಇದ್ದ. ಈಗ ನೋಡಿ, ಹಳೆ ಒಡಂಬಡಿಕೆಯಲ್ಲಿ ಮೋಶೆ ಹೇಳ್ತಾ ಇದ್ದಾನೆ, ಅಥವಾ ಮೋಶೆನೇ ಒಬ್ಬ ಪ್ರವಾದಿ. ಅದನ್ನು ನಮಗೆ ಅರಣ್ಯಕಾಂಡ ಪುಸ್ತಕ 13ನೇ ಅಧ್ಯಾಯದಲ್ಲಿ ನೋಡುವಾಗ ಅಲ್ಲಿ ಆರೋನ ಮತ್ತು ಮಿರಿಯಮ್ಮರು ಒಂದು ಪಾಪವನ್ನು ಮಾಡಿದಾಗ ದೇವರು ಹೇಳ್ತಾ ಇದ್ದಾರೆ, ನಿಮ್ಮಲ್ಲಿ ಪ್ರವಾದಿ ಇದ್ದರೆ ನಾನು ಅವನಿಗೆ ದಿವ್ಯ ದೃಷ್ಟಿಯಲ್ಲಿ ಅಥವಾ ಕನಸಿನ ಮೂಲಕ ಮಾತಾಡ್ತೇನೆ. ಆದರೆ ಈ ಮೋಶೆ ಏನಿದ್ದಾನೆ ಅವನು ನನ್ನ ಮುಖವನ್ನೇ ದೃಷ್ಟಿಸುವನಾಗಿದ್ದಾನೆ. ಈ ರೀತಿಯಾಗಿ ಪ್ರವಾದಿ ಹೇಗಿರ್ತಾರೆ ಈ ಲಕ್ಷಣಗಳನ್ನು ದೇವರು ಹೇಳ್ತಾ ಇದ್ದಾರೆ. ಈ ಮೋಶೆ ಒಬ್ಬ ಪ್ರವಾದಿಯಾಗಿದ್ದ, ಅಬ್ರಹಾಮ ಒಬ್ಬ ಪ್ರವಾದಿಯಾಗಿದ್ದ ಅಂತ ದೇವರು ಹೇಳಿದ್ದಾರೆ. ಅವನೊಬ್ಬ ಪ್ರವಾದಿ, ಅವನು ನಿನಗೋಸ್ಕರ ಪ್ರಾರ್ಥನೆ ಮಾಡ್ತಾನೆ ಅಂತ ದೇವರು ಹೇಳ್ತಾ ಇದ್ದಾರೆ. ಇನ್ನು ಮತ್ತೆ ಕೂಡ ನಾವು ನೋಡ್ತಾ ಇದ್ದೇವೆ, ಈಚೆಗೆ ಬರುವಾಗ ಅನೇಕ ಪ್ರವಾದಿಗಳು, ಈಗ ಮಿರಿಯಾಮಳು ಒಬ್ಬಳು ಪ್ರವಾದಿನಿಯಾಗಿದ್ದಳು. ನಂತರ ಬರುವಾಗ ನ್ಯಾಯಸ್ಥಾಪಕರ ಪುಸ್ತಕದಲ್ಲಿ ಬರುವಾಗ ಅಲ್ಲಿ ಅನೇಕರ ನೋಡ್ತೇವೆ, ಅದರಲ್ಲಿ ದೆಬೋರಳು ಒಬ್ಬಳು ಪ್ರವಾದಿನಿಯಾಗಿದ್ದಳು. ನಂತರ ಮತ್ತೆ ನಾವು ಮುಂದೆ ನೋಡುವಾಗ ಸಮುವೇಲ ಒಬ್ಬ ಪ್ರವಾದಿಯಾಗಿದ್ದ. ಮತ್ತು ಮುಂದಕ್ಕೆ ನಾವು ನೋಡುವಾಗ ಗಾದ್ ಪ್ರವಾದಿ, ನಾತಾನ್ ಪ್ರವಾದಿ, ಮತ್ತು ಮುಂದಕ್ಕೆ ಬರುವಾಗ ಏಲಿಯ ಪ್ರವಾದಿ, ಏಲಿಷ ಪ್ರವಾದಿ, ಮತ್ತು ಮುಂದಕ್ಕೆ ಬರುವಾಗ ಯಶಾಯ ಪ್ರವಾದಿ, ಯೆಹೆಜ್ಕೇಲ ಮತ್ತು ಇನ್ನು ಯೆರೆಮೀಯ ಮತ್ತು ಹೋಶೇಯ, ಹೀಗೆ ಜಕರಿಯ, ಮತ್ತು ನಾವು ನೋಡ್ತೇವೆ ಮಲಾಕಿಯವರೆಗೆ ಅನೇಕ ಪ್ರವಾದಿಗಳು ನೋಡ್ತೇವೆ. ಅದರ ಮಧ್ಯದಲ್ಲಿ ಪುಸ್ತಕಗಳು ಇಲ್ಲದಿದ್ದರೂ ಕೂಡ ಮಧ್ಯದಲ್ಲಿ ಬರುವಂಥ ಬೇರೆ ಪ್ರವಾದಿಗಳಿದ್ದಾರೆ. ಮಿಕಾಯೇಹು ಅಂತ ಒಬ್ಬ ಪ್ರವಾದಿಯನ್ನು ನಾವು ನೋಡ್ತೇವೆ. ಹೀಗೆ ಅನೇಕ ಪ್ರವಾದಿಗಳನ್ನು ನಮಗೆ ಹಳೆ ಒಡಂಬಡಿಕೆಯಲ್ಲಿ ನೋಡಲಿಕ್ಕೆ ಸಾಧ್ಯವಾಗ್ತದೆ. ಅವರು ದೇವರಿಂದ ಪಡೆದುಕೊಂಡು, ಅವರು ಕೆಲವೊಬ್ಬರು ಅದೇ ನಾನು ಹೇಳಿದ ಪ್ರಕಾರ ವಿವಿಧ ರೀತಿಯಲ್ಲಿ ದರ್ಶನ ಪಡೆದುಕೊಂಡು ಕನಸುಗಳ ಮೂಲಕವಾಗಿ, ಇನ್ನು ಎದ್ದು ನಿಲ್ಲುವಾಗ ಅವರ ಮೇಲೆ ಪವಿತ್ರಾತ್ಮನ ಬಲ ಅಕಸ್ಮಾತಾಗಿ ಬಂದು ಅವರು ದೇವರ ಮಾತುಗಳನ್ನು ಆಡುವಂಥದ್ದು, ಮತ್ತು ಕಿವಿಯಲ್ಲಿ ಶಬ್ದ ಕೇಳಿ ಅವರು ಮಾತನಾಡುವಂಥದ್ದು, ದೇವರ ದೂತನ ಒಂದು ದರ್ಶನವಾಗಿ ದೂತನಿಂದ ಸಂದೇಶವನ್ನು ಪಡೆದುಕೊಂಡು, ಇನ್ನು ದೇವರ ಒಂದು ದರ್ಶನವಾಗಿ ಹಾಗೆ ಮಾತನಾಡುವಂಥ, ಹೀಗೆ ವಿವಿಧ ರೀತಿಯಲ್ಲಿ ಅವರು ದೇವರ ಸಂದೇಶಗಳನ್ನು ಕೊಡ್ತಾಯಿದ್ರು. ಇದು ದೇವರ ಪ್ರವಾದಿಯ ವಿಷಯ. ಇನ್ನು ಸುಳ್ಳು ಪ್ರವಾದಿ ಅಂತ ಹೇಳಿದರೆ ಇದಕ್ಕೆ ವ್ಯತಿರಿಕ್ತವಾದಂಥ ರೀತಿಯಲ್ಲಿ ಇವರು ದೇವರಿಂದ ಪಡೆದುಕೊಂಡಿರಲ್ಲ. ಸುಳ್ಳು ಈಗ ಪ್ರವಾದಿಗಳಂತೇಳಿ ದೇವರಿಂದ ಪಡೆದುಕೊಂಡಿರ್ತಾರೆ. ಆದರೆ ಸುಳ್ಳು ಪ್ರವಾದಿ ಅಂತ ಹೇಳಿದರೆ ಅವನು ಪ್ರವಾದಿಯ ಒಂದು ವೇಷ ಹಾಕಿಕೊಂಡಿರ್ತಾನೆ, ವೇಷ, ಅಥವಾ ಏನಂತ ಹೇಳ್ಬೋದು, ಅವನು ಪ್ರವಾದಿಯ ಹಾಗೆ ನಟನೆ ಮಾಡ್ತಾನೆ, ನಟನೆ ಮಾಡ್ತಾನೆ. ಈ ಪ್ರವಾದಿ ದೇವರ ಪ್ರವಾದಿಯಾಗಿರುವಾಗ ಅವನಿಗೆ ಕೆಲವಷ್ಟು ಜನ ವಿರೋಧ ಮಾಡಿದರೂ ಕೂಡ ಬಹಳಷ್ಟು ಜನ ಗೌರವಿಸುವಂಥವ್ರು ಕೂಡ ಆಗಿರ್ತಾರೆ, ಯಾಕಂದರೆ ಅವನು ದೇವರ ಪ್ರವಾದಿ ಅಂತ. ಆದರೆ ಕೆಲವಷ್ಟು ಜನ ವಿರೋಧ ಮಾಡುವವರು ಇದ್ದಾರೆ. ಅನೇಕ ಪ್ರವಾದಿಗಳನ್ನು ಕೊಂದು ಕೂಡ ಹಾಕಿದ್ದು. ಯೇಸ್ವಾಮಿ ಅದಕ್ಕೆ ಹೇಳಿದ್ದಾರೆ, ಹೆಬೇಲನ ರಕ್ತ ಮೊದಲುಗೊಂಡು ಜಕರಿಯನ ರಕ್ತದವರೆಗೆ ಅಂತ, ಜಕರಿಯ ಪ್ರವಾದಿಯವರೆಗಿದ್ದಂಥ ಅನೇಕರನ್ನ ಕೊಂದಿದ್ದಾರೆ. ಇನ್ನು ಲೋಕಕ್ಕೆ ಯೇಸು ಸ್ವಾಮಿ ಸ್ವತಃ ಬಂದಾಗ ಯೋಹಾನ ಅವನೊಬ್ಬ ಪ್ರವಾದಿಯಾಗಿದ್ದ, ಅವನನ್ನು ಶಿರಚ್ಛೇದ ಮಾಡಿದರು. ಹೆರೋದ ರಾಜ ಏನು ಮಾಡ್ತಾನೆ ಅಂತ ಹೇಳಿದರೆ ಆತನ ತಪ್ಪುಗಳನ್ನು ಇವನು ಖಂಡಿಸಿದಾಗ ಈ ಯೋಹಾನನ ಶಿರಚ್ಛೇದ ಮಾಡ್ತಾರೆ. ಇನ್ನು ಯೇಸು ಸ್ವಾಮಿ ದೇವಕುಮಾರನಾಗಿರುವಾಗಲೇ ಯೇಸು ಸ್ವಾಮಿ ಕೂಡ ಒಬ್ಬ ಪ್ರವಾದಿ ಅಂತ ದೇವರ ವಾಕ್ಯ ಹೇಳ್ತದೆ. ಅದನ್ನೇ ಮೋಶೆ ಹೇಳ್ತಾ ಇದ್ದಾನೆ, ಧರ್ಮೋಪದೇಶ ಕಾಂಡ 18:18 ನನ್ನಂಥ ಒಬ್ಬ ಪ್ರವಾದಿಯನ್ನು ನಿಮ್ಮ ಸಹೋದರ ಮಧ್ಯದೊಳಗಿಂದ ದೇವರು ಆರಿಸಿಕೊಳ್ತಾನೆ. ಹೊಸ ಒಡಂಬಡಿಕೆಗೆ ಬರುವಾಗ ಆ ಪ್ರವಾದಿ ಯೇಸುವೆ ಎಂಬುದಾಗಿ. ಯೇಸು ಸ್ವಾಮಿ ಬರೇ ಪ್ರವಾದಿ ಮಾತ್ರವಲ್ಲ, ಯೇಸು ಸ್ವಾಮಿ ರಾಜನೂ ಹೌದು, ಬರೇ ರಾಜನಲ್ಲ, ರಾಜಾದಿರಾಜನು, ಪ್ರವಾದಿ ಹೌದು. ಮತ್ತೆ ದೇವರ ವಾಕ್ಯ ಹೇಳ್ತಾರೆ ಅವನು ಮಹಾಯಾಜಕನೂ ಕೂಡ. ಎಲ್ಲ ಆಫೀಸ್ಗಳನ್ನು, ಎಲ್ಲ ಸ್ಥಾನಗಳನ್ನು ಒಂದೇ ಸಮಯದಲ್ಲಿ ಯೇಸು ಸ್ವಾಮಿ ನಿಭಾಯಿಸಿದ್ರು ಅಥವಾ ಹೊಂದಿಕೊಂಡಿದ್ರು, ಅಲಂಕರಿಸಿದ್ರು ಎಂಬುದಾಗಿ. ಎಲ್ಲ ಆಫೀಸ್ಗಳನ್ನು ಯೇಸು ಸ್ವಾಮಿ ಒಂದೇ ಟೈಮಲ್ಲಿ ನಿಭಾಯಿಸಿದ್ದಾರೆ ಎಂಬುದಾಗಿ. ಅಂದರೆ ಅವನು ಪ್ರವಾದಿಯೂ ಹೌದು, ಅವನು ಮಹಾರಾಜನೂ ಹೌದು, ಅಥವಾ ರಾಜಾದಿರಾಜನೂ ಹೌದು, ಮತ್ತೆ ನೋಡ್ತೇವೆ ಅವನು ಮಹಾಯಾಜಕನೂ ಹೌದು ಎಂಬುದಾಗಿ. ಅಂದರೆ ಪ್ರವಾದಿ ದೇವರಿಂದ ಪಡೆದುಕೊಂಡಿರ್ತಾನೆ.
ಮತ್ತೆ ಒಂದು ಪ್ರವಾದಿ ಹೇಳಿದ್ರೆ ಅವನು ಮುಖದಾಕ್ಷಿಣ್ಯಲ್ಲಿ ಮಾತಾಡೋದಿಲ್ಲ. ದೇವರಿಂದ ಏನು ಬಂದದ್ದು ಅದನ್ನೇ ದೇವರಿಂದ ಬಂದದ್ದು ದೇವರಿಗೋಸ್ಕರ ಅವನು ಮಾತಾಡುವಾಗ ಅನೇಕರು ನಿಷ್ಠೂರ ಕೂಡ ಆಗ್ತಾರೆ. ಈಗ ನೋಡಿ, ಹನೋಕ ಅವನೊಬ್ಬ ಪ್ರವಾದಿ. ಹನೋಕ ಪ್ರವಾದಿಸಿದನು ಎಂಬುದಾಗಿ ಯೂದನ ಗ್ರಂಥದಲ್ಲಿ ನೋಡ್ತೇವೆ. ಅವನು ಪ್ರವಾದಿಸಿದಾಗ ಅವನ ವಿರುದ್ಧ ಅನೇಕರು ಕಠಿಣವಾದ ಮಾತುಗಳನ್ನು, ಭಕ್ತಿ ವಿರುದ್ಧವಾದ ಮಾತುಗಳನ್ನು ಹೇಳಿದರು, ಆತನು ನಿಂದಿಸಿದರು ಅಂತ ದೇವರ ವಾಕ್ಯ ಹೇಳ್ತದೆ. ಹಾಗೆ ಕೊನೆಗೆ ಯೇಸು ಸ್ವಾಮಿ ಭೂಮಿಗೆ ಬಂದಾಗ ಇದ್ದಂಥ ಆ ಪ್ರವಾದಿ ಯೋಹಾನ ಪ್ರವಾದಿ ಅಥವಾ ಯೋಹಾನ ಸ್ನಾನಿಕ ಯೋಹಾನ, ಅವನು ಕೂಡ ಮುಖವನ್ನು ನೋಡಲಿಲ್ಲ. ಅವನು ಇದ್ದ ವಿಷಯವನ್ನು, ತಪ್ಪುಗಳನ್ನು ಖಂಡಿಸಿದ. ಆಗ ಅವನನ್ನು ಏನು ಮಾಡಿದರು, ಹಾಗೆ ಮಾಡಿದರು ಎಂಬುದಾಗಿ. ಹೀಗೆ ನೋಡುವಾಗ ಆ ಕಾಲದಲ್ಲಿಯೂ ಕೂಡ ಸುಳ್ಳು ಪ್ರವಾದಿಗಳು ಅನೇಕರು ಇದ್ದರು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಆ ಕಾಲದಲ್ಲಿ ಅನೇಕ ಸುಳ್ಳು ಪ್ರವಾದಿಗಳು. ನಾನು ಎಲ್ಲ ವಾಕ್ಯಗಳನ್ನು ಓದ್ತಾ ಹೋದರೆ ನಮಗೆ ಸಮಯ ಸಾಲಲ್ಲ, ಆದರೆ ನಾನು ಕೆಲವೊಂದು ವಿಷಯಗಳನ್ನು ಎತ್ತಿ ಹೇಳ್ತೇನೆ. ಈಗ ಏಲಿಯ ಪ್ರವಾದಿಯ ಕಾಲದಲ್ಲಿ ಬಾಳ್ ದೇವತೆಯ 400ರಷ್ಟು ಮತ್ತು ಆಶೇರ ದೇವತೆಯ 450ರಷ್ಟು, ಸುಮಾರು 850ರಷ್ಟು ಸುಳ್ಳು ಪ್ರವಾದಿಗಳು ಇದ್ದರು ಎಂಬುದಾಗಿ. ಇನ್ನು ನಾವು ನೋಡುವಾಗ ಆಹಾಬ ಯುದ್ಧಕ್ಕೆ ಹೋಗುವಂಥ ಸಮಯದಲ್ಲಿ, ರಾಮೋತ್ ಗಿಲಿಯಾದ್ ಎಂಬಂಥ ಸ್ಥಳಕ್ಕೆ ಯುದ್ಧಕ್ಕೆ ಹೋಗುವಂಥ ಸಮಯದಲ್ಲಿ ಮಿಕಾಯೇಹು ಎಂಬಂಥ ಒಬ್ಬ ಪ್ರವಾದಿ ಇರ್ತಾನೆ ಇಸ್ರಾಯೇಲ್ ದೇಶದಲ್ಲಿ. ಆಗ ಈ ಸುಳ್ಳು ಪ್ರವಾದಿಗಳೆಲ್ಲ ಯೆಹೋವನ ನಾಮದಲ್ಲೇ ಪ್ರವಾದನೆ ಮಾಡ್ತಾ ಇದ್ದಾರೆ. ಅಲ್ಲಿ ಏಲಿಯನ ಆ ಒಂದು ಸಮಯದಲ್ಲಿ ಅಲ್ಲಿ ಪ್ರವಾದನೆ ಮಾಡಿದ್ದಂಥವರು ಅಥವಾ ಪ್ರವಾದಿಗಳು ಅಂತ ಕರೆಸಲ್ಪಟ್ಟಿದ್ರು ಕೂಡ ಅವರು ಯೆಹೋವನ ಹೆಸರಲ್ಲಿ ಅಥವಾ ದೇವರ ಹೆಸರಲ್ಲಿ ಅಲ್ಲ, ಅವರು ಅವರವರ ದೇವತೆಗಳ ಹೆಸರಲ್ಲಿ ಮಾಡ್ತಾಯಿದ್ರು. ಹೌದು. ಆದರೆ ಆಹಾಬನ ಆ ಒಂದು ಆಹಾಬನ ಯುದ್ಧಕ್ಕೆ ಹೋಗುವುದಕ್ಕೆ ಪ್ರೇರೇಪಣೆ ಮಾಡುವುದಕ್ಕಾಗಿ ಪ್ರೋತ್ಸಾಹ ಮಾಡ್ತಾ ಇದ್ದಂಥ ಪ್ರವಾದಿಗಳು ಅವರು ಯೆಹೋವನ ನಾಮದಲ್ಲಿ ಪ್ರವಾದನೆ ಮಾಡ್ತಾಯಿದ್ರು ಅಥವಾ ದೇವರ ಹೆಸರಲ್ಲಿ ಪ್ರವಾದನೆ ಮಾಡ್ತಾಯಿದ್ರು. ಅವರು ಕೂಡ ಎಷ್ಟು ಜನ ಇದ್ದಾರೆ, 400ರಷ್ಟು ಜನ ಇದ್ದರು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಈಗ ನೋಡಿ, ಯೆಹೋಷಾಫಾಟ ಮತ್ತು ಆಹಾಬ ಇವರಿಬ್ಬರು ಇರುವಾಗ ಈಗ ಯುದ್ಧಕ್ಕೆ ಹೋಗಬೇಕು. ಈಗ ಆಹಾಬ ಯೆಹೋಷಾಫಾಟನೇ ಕರೀತಾನೆ, ನೀನು ನನ್ನ ಜೊತೆ ನನ್ನ ಸಂಗಡ ಯುದ್ಧ ಮಾಡಲಿಕ್ಕೆ ಬರ್ತೀಯೋ? ಖಂಡಿತವಾಗಿ ನೀನು, ನಾನು, ನನ್ನ ಸೈನ್ಯ, ನಿನ್ನ ಸೈನ್ಯ ಎಲ್ಲ ಒಂದೇ ಅಲ್ವೇ, ನಾನು ಬರ್ತೇನೆ ಅಂತ ಯೆಹೋಷಾಫಾಟ ಒಪ್ಪಿಕೊಳ್ತಾನೆ. ಹಾಗಾದರೆ ಸರಿ, ನಾವು ಯುದ್ಧಕ್ಕೆ ಹೋಗೋದನ್ನು ಅದು ದೇವರ ಚಿತ್ತವೋ ಅಲ್ಲವೋ ನಮಗೆ ಗೊತ್ತಾದರೆ ಒಳ್ಳೆಯದು, ಅದಕ್ಕೆ ಯಾರಾದರೂ ಪ್ರವಾದಿಗಳಿದ್ದರೆ ಕರೆಯೋಣ ಅಂತ ಯೆಹೋಷಾಫಾಟ ಹೇಳ್ತಾನೆ. ಯೆಹೋಷಾಫಾಟ ಹೇಳಿದಾಗ ಆಹಾಬ ಅವನ 400 ಪ್ರವಾದಿಗಳನ್ನು ಕರೆಸ್ತಾನೆ. ಆಗ ಅವರು ಬಂದು ಏನಂತ ಪ್ರವಾದನೆ ಮಾಡ್ತಾ ಇದ್ದಾರೆ, ನೀನು ಹೋಗು, ಕೃತಾರ್ಥನಾಗಿ ಬರುವಿ, ನೀನು ಅವ್ರನ್ನ ಕೆಡವಿ ಬಿಡುವಿ, ನೀನು ಅವ್ರನ್ನ ಸೋಲಿಸಿ ಯುದ್ಧದಲ್ಲಿ ಜಯಶಾಲಿಯಾಗಿ ಬರುವಿ ಎಂದು ಯೆಹೋವನು ಹೇಳುತ್ತಾನೆ ಎಂಬುದಾಗಿ ಅವರು ಒಂದೇ ಮನಸ್ಸಿನಿಂದ ಪ್ರವಾದನೆ ಮಾಡ್ತಾ ಇದ್ದಾರೆ. ಅದನ್ನು ನೋಡಿದಂಥ ಭಕ್ತನಾಗಿದ್ದಂಥ ಯೆಹೋಷಾಫಾಟನಿಗೆ ಏನೋ ಸ್ವಲ್ಪ ಹೆಚ್ಚು ಕಡಿಮೆ ಕಾಣಿಸ್ತದೆ, ಇದು ಅಷ್ಟು ಕರೆಕ್ಟಾಗಿ ಏನೋ ಮನಸ್ಸಿಗೆ ಬರ್ತಾ ಇಲ್ಲ, ಬೇರೆ ಯಾರೂ ಪ್ರವಾದಿ ಇಲ್ವಾ? ಆಗ ಆಹಾಬ ಹೇಳ್ತಾನೆ, ಇಲ್ಲ, ಒಬ್ಬ ಇದ್ದಾನೆ, ಮಿಕಾಯೇಹು ಅಂತ ಒಬ್ಬ ಇದ್ದಾನೆ, ಆದರೆ ಅವನು ಯಾವಾಗಲೂ ನನಗೆ ಶುಭ ಹೇಳೋದಿಲ್ಲ, ಬರೀ ನನಗೆ ಕೆಟ್ಟದನ್ನೇ ಹೇಳ್ತಾನೆ, ಅವನು ಅಶುಭವನ್ನೇ ಹೇಳ್ತಾನೆ, ಅದಕ್ಕೆ ನನಗೆ ಅವನು ಕಂಡ್ರೆ ಆಗೋದಿಲ್ಲ ಅಂತ. ಇಲ್ಲ, ಹಾಗೆ ಹೇಳಬಾರ್ದು, ಇರಲಿ, ಅವನನ್ನು ಕರೆಸುವ. ಅವನು ಬಂದ ಕೂಡಲೇ ಅವನು ಒರಿಜಿನಲ್ ಪ್ರವಾದನೆ ಹೇಳ್ತಾನೆ, ಇಲ್ಲ, ನೀನು ಯುದ್ಧಕ್ಕೆ ಹೋಗ್ತಿ, ಅಲ್ಲಿ ನೀನು ಸಾಯ್ತಿ ಎಂಬುದಾಗಿ ದೇವರು ನನಗೆ ತೋರಿಸಿದ್ದಾನೆ ಅಂತ. ಅದು ಭಾಳ ವಿಷಯ ಇದೆ, ನಾನು ಸಂಕ್ಷಿಪ್ತವಾಗಿ ಹೇಳಿದ್ದೇನೆ. ಅದನ್ನು ಕೇಳಿದಾಗ ಸುಳ್ಳು ಪ್ರವಾದಿಗಳಲ್ಲಿ ಒಬ್ಬ ಬಂದು ಇವನ ಕೆನ್ನೆಗೆ ಹೊಡಿತಾ ಇದ್ದಾನೆ, ನನ್ನನ್ನು ಬಿಟ್ಟು ದೇವರಾತ್ಮನು, ಯೆಹೋವನಾತ್ಮನು ಬಂದು ನಿನಗೆ ಯಾವ ರೀತಿ ನಿನ್ನ ಹತ್ರ ಮಾತಾಡಿದನು ಅಂತ. ಅಂದರೆ ನೋಡಿ, ಈ ಸುಳ್ಳು ಅವನು ಹೇಳ್ತಾ ಇದ್ದಾನೆ, ಪವಿತ್ರಾತ್ಮ ಇದ್ದುಕೊಂಡು ನಾನು ಹೇಳ್ತಾ ಇದ್ದೇನೆ, ನಿಮ್ಮಲ್ಲಿ ಬಂದಿರುವಂಥದ್ದು ಯಾವುದು ಅಂತ ಹೇಳಿದರೆ ದೇವರು ಕಳಿಸಿದ ಸುಳ್ಳಿನ ಆತ್ಮ. ಹೌದು. ಅಥವಾ ದೇವರ ಅನುಮತಿಯ ಮೇರೆಗೆ ಇವರು ದೇವರನ್ನ ನಂಬಿದವರಲ್ಲ ಅಥವಾ ದೇವರನ್ನ ನಂಬಲಿಕ್ಕೆ ಮನಸ್ಸುಳ್ಳವರಲ್ಲ. ಅವ್ರು ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ, ಅವರು ಹಣದ ಆಸೆ ಇರುವಂಥವ್ರು. ಅವರು ರಾಜನನ್ನು ಮೆಚ್ಚಿಸಬೇಕು, ಹೊಗಳಬೇಕು. ರಾಜನನ್ನು ಮೆಚ್ಚಿಸಿ ಹೊಗಳಿದಾಗ ಅವನೇನು ಮಾಡ್ತಾನೆ ಅಂತ ಹೇಳಿ ತುಂಬ ಬಹುಮಾನ ಕೊಡ್ತಾನೆ. ಹಣ ಸಂಪಾದನೆ ಮಾಡಬೇಕು ಎಂಬ ರೀತಿಗೆ ಅವ್ರು ಏನು ಮಾಡ್ತಾ ಇದ್ದಾರೆ ಅಂತೇಳಿ ಸುಳ್ಳು ಹೇಳ್ತಾ ಇದ್ದಾರೆ. ಅಥವಾ ಇನ್ನೊಂದು ಹೇಳಬೇಕು ಅಂತ ಹೇಳಿದರೆ, ಅವರು ಬರೇ ಮಾನುಷಿಕ ಬುದ್ಧಿ ಮಾತ್ರವಲ್ಲ, ಅವರ ಹಿಂದೆ ದೆವ್ವ ಕೂಡ ಸೇರಿಕೊಂಡಿದೆ, ಸೈತಾನ ಕೂಡ ಸೇರಿಕೊಂಡು ಸುಳ್ಳು ಹೇಳ್ತಾ ಇದ್ದಾರೆ. ಅವರು ದೇವರ ವಾಕ್ಯ ಓದುವವರು, ಪ್ರಾರ್ಥನೆ ಮಾಡುವವರು, ದೇವರ ಮುಂದೆ ತಗ್ಗಿಸಿಕೊಳ್ಳಲಿಕ್ಕೆ, ಪಾಪಗಳನ್ನು ಅರಿಕೆ ಮಾಡಲಿಕ್ಕೆ ಸಿದ್ಧರಲ್ಲದವರಾಗಿರೋದ್ರಿಂದ ಅವರೊಳಗೆ ದೆವ್ವ ಹೊಕ್ಕೊಂಡು ಈಗ ಸುಳ್ಳು ಪ್ರವಾದನೆಗಳನ್ನು ಹೇಳ್ತಾ ಇದ್ದಾರೆ. ಅಂದರೆ ಇದೊಂದು ವಿಷಯ.
ಇನ್ನು ಹಳೆ ಒಡಂಬಡಿಕೆಯಲ್ಲಿ ಬೇರೆ ಬೇರೆ ಭಾಗಗಳಲ್ಲಿ ತುಂಬ ಕಡೆ ನಾವು ನೋಡ್ತೇವೆ ಅನೇಕ ಸುಳ್ಳು ಪ್ರವಾದಿಗಳು. ನೋಡಿ, ಯೆರೆಮೀಯ ಪ್ರವಾದನೆ ಮಾಡ್ತಾ ಇದ್ದಾನೆ, ನೀವು ದೇವರ ಶಿಕ್ಷೆಯನ್ನು ಹೊಂದ್ಕೊಳ್ಳಿಕ್ಕೆ ಸಿದ್ಧರಾದರೆ ನಿಮಗೇನಾಗ್ತದೆ, ಆಶೀರ್ವಾದ ಬರ್ತದೆ. ಇಷ್ಟು ದಿನ ದೇವರ ಮಾತನ್ನು ನೀವು ಕೇಳಲಿಲ್ಲ, ನೀವು ದೇವರ ಮಾತಿಗೆ ವಿರೋಧವಾಗಿ ನಡೆದ್ರಿ, ಈಗ ನಿಮಗೇನು ಬಂದಿದೆ, ಶಿಕ್ಷೆ ಬರ್ತಾ ಇದೆ. ಈ ಶಿಕ್ಷೆಯನ್ನು ನೀವು ಸ್ವೀಕಾರ ಮಾಡಬೇಕು. ಬಾಬೇಲಿಗೆ ನೀವು ಅಧೀನರಾಗಬೇಕು. ಸೆರೆ ಹೋಗಲಿಕ್ಕೆ ನೀವು ಸಿದ್ಧರಾಗುವುದಾದರೆ ತಿರುಗಿ ದೇವರು ಅಲ್ಲಿಂದ 70 ವರ್ಷಗಳ ನಂತರ ನಿಮ್ಮನ್ನು ಕರ್ಕೊಂಡು ಬರ್ತಾರೆ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡ್ತಾರೆ. ವಿಧೇಯರಾಗಲಿಕ್ಕೆ ಹೇಳುವಾಗಲೂ ಕೇಳಲಿಲ್ಲ, ಅನುಸರಿಸಲಿಕ್ಕೆ ಹೇಳಿದಾಗಲೂ ಕೇಳಲಿಲ್ಲ. ಈಗ ಸರಿಯಾಗಿ ಹೋಗ್ರಿ ಅಂತ ಹೇಳಿದ್ರು ಇವರು ಕೇಳ್ತಾ ಇಲ್ಲ. ಅಲ್ಲೆಲ್ಲ ಏನಾಗ್ತಾ ಇದೆ ಅಂತ ಹೇಳಿದರೆ, ದೇವರ ಮಾತನ್ನು ನಂಬಿರಿ ಅಂತ ಹೇಳುವಾಗ ಅಲ್ಲಿ ಸುಳ್ಳು ಪ್ರವಾದಿಗಳು ಎದ್ದು ನಿಂತು ಏನು ಮಾಡ್ತಾ ಇದ್ದಾರೆ, ಅದಕ್ಕೆ ವಿರುದ್ಧವಾಗಿ ನುಡಿತಾ ಇದ್ದಾರೆ. ಇನ್ನು ಬಾಬೇಲಿಗೆ ಅಧೀನರಾಗಿರಿ ಅಂತ ಹೇಳುವಾಗ ಏನು ಮಾಡ್ತಾ ಇದ್ದಾರೆ, ಸುಳ್ಳು ಪ್ರವಾದಿಗಳು ಬಂದು ಏನು ಮಾಡ್ತಾ ಇದ್ದಾರೆ, ಇಲ್ಲ 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 ದೇವರು ಬಿಡಿಸ್ತಾನೆ, ಈ ಸಲ ದೇವರು ನಮ್ಮನ್ನು ಬಾಬೇಲಿಗೆ ಸೆರೆ ಹೋಗಲಿಕ್ಕೆ ಬಿಡುವುದಿಲ್ಲ, ದೇವರು ಬಿಡಿಸ್ತಾನೆ. ಒಟ್ಟಿನಲ್ಲಿ ಜನರು ದೇವರನ್ನ ನಂಬಲಿಕ್ಕೆ ಅಡ್ಡಿ ಮಾಡಿದ ಪ್ರವಾದಿಗಳನ್ನು, ಸುಳ್ಳು ಪ್ರವಾದಿಗಳನ್ನು ನಾವು ಹಳೆ ಒಡಂಬಡಿಕೆಯಲ್ಲಿ ಬಹಳಷ್ಟು ಜನರನ್ನು ನಾವು ನೋಡ್ತಾ ಇದ್ದೇವೆ. ಈಗ ಕೊನೆಯ ಕಾಲದಲ್ಲಿ ಏನಾಗಿರ್ತದೆ, ಈಗ ಕೊನೆಯ ಕಾಲದಲ್ಲಿ ಯೇಸು ಕ್ರಿಸ್ತನ ಬರುವಿಕೆ ಹತ್ತಿರವಾಗಿರುವಂಥ ಕಾಲದಲ್ಲಿ, ಅಂತ್ಯಕಾಲದಲ್ಲಿ ಇಂಥ ಸುಳ್ಳು ಪ್ರವಾದಿಗಳು ಪ್ರಪಂಚದಾದ್ಯಂತ ಎದ್ದು ಬರ್ತಾರೆ. ಎಲ್ಲ ಕಡೆ ಸುಳ್ಳು ಪ್ರವಾದಿಗಳು ಎದ್ದು ಬಂದು ಏನು ಮಾಡ್ತಾರೆ ಅಂತ ಹೇಳಿದರೆ, ಜನರ ಮನಸ್ಸನ್ನು ಗೊಂದಲಕ್ಕೆ ಒಳಪಡಿಸ್ತಾರೆ, ಗಲಿಬಿಲಿ ಮಾಡ್ತಾರೆ, ಅವರು ದೇವರನ್ನು ನಂಬಲಿಕ್ಕೆ ಅಡ್ಡಿ ಮಾಡ್ತಾರೆ. ಈಗ ನಾನು ಅನೇಕ ಬಾರಿ ಈ ಹೇಳುವಂಥ ಒಂದು ವಿಷಯ, ಇವರು ಏನು ಮಾಡುವಂಥ ರೀತಿ ಏನು ಅಂತ ಹೇಳಿದರೆ, ಜನರ ಈಗ ನೋಡಿ ತೋಳ ಬಂತು ತೋಳ, ಅದು ಈ ಒಂದು ಕತೆ ಪ್ರಕಾರ ಇವರೇನು ಮಾಡ್ತಾರೆ ಅಂತ ಹೇಳಿದರೆ, ಮಧ್ಯೆ 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 ಪ್ರವಾದನೆ ಮಾಡಿ ಯೇಸು ಕ್ರಿಸ್ತರು ಇವತ್ತು ಬರ್ತಾರೆ, ನಾಳೆ ಬರ್ತಾರೆ, ಹೀಗೆ ಪ್ರವಾದನೆ ಮಾಡಿ 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 ಆ ದಿನಗಳಲ್ಲಿ ಯೇಸು ಸ್ವಾಮಿ ಬರಲಿಲ್ಲ. ಅಂದರೆ ಇವರು ಮಾಡಿದ್ದು ಸುಳ್ಳು ಪ್ರವಾದನೆ. ಯಾಕಂದರೆ ಯೇಸು ಸ್ವಾಮಿ ತನ್ನ ನೇರ ಶಿಷ್ಯರಿಗೆ ಕೂಡ ಅವರು ನೇರವಾಗಿ ಪ್ರಶ್ನೆ ಕೇಳ್ತಾ ಇದ್ದಾರೆ, ಸ್ವಾಮಿ ನೀನು ಯಾವಾಗ ಬರ್ತೀನಿ, ನಿನ್ನ ಪ್ರತ್ಯಕ್ಷತೆ ಯಾವಾಗ? ಯೇಸು ಸ್ವಾಮಿ ಅವರಿಗೆ ಉತ್ತರ ಕೊಡಲಿಲ್ಲ ಆ ವಿಷಯಕ್ಕೆ. ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಅದನ್ನು ತಿಳಿದುಕೊಳ್ಳುವುದು ನಿಮ್ಮ ಕೆಲಸ ಅಲ್ಲ. ಇಂಥ ಡೇಟು, ಇಂಥ ವರ್ಷ, ಇಂಥ ತಾರೀಕು, ಇಂಥ ದಿನ, ಸೋಮವಾರ, ಮಂಗಳವಾರ, ಬುಧವಾರ ಅಥವಾ ಇಂಥ ದಿನ ಬರ್ತೇನೆ ಯೇಸು ಸ್ವಾಮಿ ಹೇಳಿಲ್ಲ. ಹೇಳಿದರೆ ಅನೇಕರು ಕಪಟ ಭಕ್ತಿಯವರು ಆಗ್ತಾರೆ, ಅನೇಕರು ನಂಬಿಕೆಗೆ ಬರುವುದಿಲ್ಲ. ಕಪಟ ಭಕ್ತಿ ದೇವರು ಇಷ್ಟಪಡುವಂಥದ್ದಲ್ಲ. ಇರಲಿ, ಏನೇ ಇರಲಿ, ಈಗ ಯೇಸು ಸ್ವಾಮಿಗೆ ನೇರವಾಗಿ ಕೇಳಿದ ಪ್ರಶ್ನೆಗೆ ಯೇಸು ಸ್ವಾಮಿ ನೇರ ಶಿಷ್ಯರಿಗೂ ಕೂಡ ಯೇಸು ಸ್ವಾಮಿ ಉತ್ತರ ಕೊಡಲಿಲ್ಲ. ಯೇಸು ಸ್ವಾಮಿಗೆ ಉತ್ತರ ಗೊತ್ತಿಲ್ಲ ಅಂತಲ್ಲ, ಯೇಸು ಸ್ವಾಮಿ ಉತ್ತರ ಕೊಡಲಿಲ್ಲ. ಹಾಗಿರುವಾಗ ಈ ಕಾಲದ ಅನೇಕ ಸುಳ್ಳು ಪ್ರವಾದಿಗಳು ಏನು ಮಾಡಿದ್ದಾರೆ ಅಂತ ಹೇಳಿದರೆ, ದಿನಾಂಕವನ್ನು ಕೂಡ ಗೊತ್ತು ಮಾಡಿದರು. ಹೀಗೆ ಈ ಒಂದು 20ನೇ ಶತಮಾನದ ಈಚೆಗೆ ಅನೇಕ ಡೇಟುಗಳನ್ನು ಸುಳ್ಳು ಪ್ರವಾದಿಗಳು ಫಿಕ್ಸ್ ಮಾಡಿದ್ದಾರೆ. ಆದರೆ ಯೇಸು ಸ್ವಾಮಿ ಬರುವಿಕೆ ಆಗಲಿಲ್ಲ. ಈಗ ಏನಾಗ್ತದೆ, ಈಗ ನಾವು ಸಾರ್ತಾ ಇದ್ದರೆ ಕೂಡ ಅನೇಕ ಬಾರಿ ಈ ಈ ಈ ಈ ರೀತಿಯಾಗಿ ಈ ಸುಳ್ಳು ಪ್ರವಾದನೆಗಳಿಂದ ಮೋಸ ಹೋಗಿರುವಂಥವ್ರು ಏನಂತ ಹೇಳ್ತಾರೆ, ಭಾಳ ಜನ ಹೇಳ್ತಾ ಇದ್ರು ಯೇಸು ಬರ್ತಾರೆ ಬರ್ತಾರೆ ಬರ್ತಾರೆ, ಡೇಟ್ ಕೂಡ ಹೇಳಿದರು, ಏನು ಬರಲಿಲ್ಲ, ಇನ್ನು ಮುಂದೆ ಯೇಸು ಬರುವಂಥದ್ದೇನಿಲ್ಲ, ಎಲ್ಲ ನೀವು ಹೇಳ್ತಾನೆ ಇದ್ದೀರಿ ಮುಂಚಿನಿಂದ, ಆದರೆ ಇದೆಲ್ಲ ನಂಬಲಿಕ್ಕೆ ನಮಗೆ ಆಗೋದಿಲ್ಲ. ಅಂದರೆ ಆ ತೋಳ ಬಂತು, ತೋಳದಲ್ಲಿ ಕೊನೆಗೆ ಏನಾಯಿತು, ತೋಳ ಬಂತು. ಹೌದು, ಬಂದಾಗ ಜನ ಸಿದ್ಧರಿರಲಿಲ್ಲ. ಇವನು ಆ ಹುಡುಗ ಏನು ಮಾಡ್ತಾನೆ, ಅವನು ಮೊದಲು ಸುಳ್ಳು ಹೇಳಿದವನು, 1 2 4 ಬಾರಿ ಅವನು ಎಷ್ಟೋ ಬಾರಿ ಸುಳ್ಳು ಹೇಳ್ತಾನೆ. ಜನ ಅದನ್ನು ನಂಬ್ಕೊಂಡು ಬಂದಿದ್ದರು. ಕೊನೆಗೆ ಜನರು ತೀರ್ಮಾನ ಮಾಡಿದರು, ಇನ್ನು ಕೂಗಿದರೆ ಹೋಗೋದು ಬೇಡ ನಾವು, ಯಾಕಂದರೆ ಅವನು ನಮಗೆ ಸುಳ್ಳು ಹೇಳ್ತಾ ಇದ್ದಾನೆ. ಕೊನೆಗೆ ಅಲ್ಲಿ ಅಸಲಿ ತೋಳ ಬಂತು. ಬಂದಾಗ ಅವನು ಕೂಗ್ತಾ ಇದ್ದಾನೆ, ಈ ಸಲ ಅವನು ಕೂಗ್ತಾ ಇದ್ದಾನೆ, ಇಲ್ಲ ಖಂಡಿತವಾಗಿ ನಾನು ಹಿಂದೆ ಹೇಳಿದ್ದೆಲ್ಲ ಸುಳ್ಳಾಗಿತ್ತು, ಈ ಸಲ ತೋಳ ಬಂದಿದೆ, ನಿಜವಾಗಿ ಬಂದಿದೆ, ಬನ್ನಿ ಕಾಪಾಡಿ ಅಂತ. ಜನ ಅಂದರು, ಇಲ್ಲ ಅವನು ಪಕ್ಕ ಸುಳ್ಳುಗಾರ, ನಾವು ಹೋಗೋದು ಬೇಡ ಅಂತ. ತೋಳ ಅವನಿಗೆ ಹಿಂಸೆ ಕೊಡ್ತು, ಕಷ್ಟ ಕೊಡ್ತು ಅಂತ ಕತೆ ಮುಗೀತದೆ. ಹಾಗೆ ಜನರು ಯೇಸು ಕ್ರಿಸ್ತನ ಬರುವಿಕೆಗೆ ಸಿದ್ಧರಾಗಬಾರದು, ಯೇಸು ಕ್ರಿಸ್ತನ ಬರುವಿಕೆಯಲ್ಲಿ ಎತ್ತಲ್ಪಡಬಾರದು ಎಂಬ ಒಂದು ಉದ್ದೇಶಕ್ಕಾಗಿ ಕೊನೆಯ ಕಾಲದಲ್ಲಿ ಅನೇಕ ಸುಳ್ಳು ಪ್ರವಾದಿಗಳು ಎದ್ದು ಬರ್ತಾರೆ. ಇನ್ನೂ ಸುಳ್ಳು ಪ್ರವಾದಿಗಳ ಅನೇಕ ವಿಷಯಗಳು ಇದ್ದಾವೆ, ಅವುಗಳನ್ನು ಕೂಡ ನಾವು ನೋಡಬೇಕಾಗಿದೆ. ಪ್ರಿಯ ಆಸರೆ ಟಿವಿ ವೀಕ್ಷಕರೇ, ಸಣ್ಣ ಒಂದು ವಿರಾಮದ ನಂತರ ನಾವು ತಿರುಗಿ ಬರಲಿಕ್ಕಿದ್ದೇವೆ. ತಪ್ಪದೆ ವೀಕ್ಷಿಸಿ ಆಸರೆ ಟಿವಿ. ಪ್ರಿಯ ಆಸರೆ ಟಿವಿ ವೀಕ್ಷಕರೇ, ವಿರಾಮದ ನಂತರ ತಿರುಗೊಂದು ಆವರ್ತಿ ಅಂತ್ಯಕಾಲ ಕಾರ್ಯಕ್ರಮ ನಿಮಗೆ ಸ್ವಾಗತ. ಈಗಾಗಲೇ ನಾವು ಅಂತ್ಯಕಾಲದಲ್ಲಿ ನಾವು ಸುಳ್ಳು ಪ್ರವಾದಿಗಳ ವಿಷಯದಲ್ಲಿ ನಾವು ಚರ್ಚಿಸ್ತಾ ಇದ್ದೆವು.
ಸುಳ್ಳು ಪ್ರವಾದಿಗಳು ಅಂದರೆ ಯಾರು? ನೇರವಾಗಿ ದೇವರ ಸಂದೇಶವನ್ನು ಮುಖದಾಕ್ಷಿಣ್ಯ ಇಲ್ಲದೆ ಹಾಗೆಯೇ ಜನರಿಗೆ ತಿಳಿಸುವಂಥ, ಸಂದೇಶವನ್ನು ತಿಳಿಸುವಂಥ ಒಂದು ದೇವನಾಯಕ ಅಥವಾ ದೇವಭಕ್ತನಿಗೆ ಪ್ರವಾದಿಗಳೆಂಬುದಾಗಿ. ಅದೇ ಸುಳ್ಳು ಪ್ರವಾದಿಗಳು ಅದಕ್ಕೆ ವಿರುದ್ಧವಾಗಿರ್ತಾರೆ ಎಂಬುದಾಗಿ ನಾವು ನೋಡಿದೆವು. ನಮ್ಮಲ್ಲಿ ಪಾಸ್ಟರ್ ಇದ್ದಾರೆ, ವಿಜಯ ಅಬ್ರಾಮ್ ಅವರು. ಪಾಸ್ಟರ್, ಮುಂದುವರೆದು ನಾವು ಮುಂದೆ ಹೋಗುವುದಾದರೆ ನಮಗೆ ಈಗ ಒಂದು ವಾಕ್ಯವನ್ನು ಓದಿಕೊಳ್ಳುವುದು ಒಳ್ಳೆಯದು ಅಂತ ನಾನು ನೆನೆಸ್ತಾ ಇದ್ದೇನೆ. 2 ಪೇತ್ರ ಅದರ 2ನೇ ಅಧ್ಯಾಯ 1ರಿಂದ ಇರುವಂಥ ಕೆಲವು ವಾಕ್ಯಗಳನ್ನು ಓದಿಕೊಳ್ಳೋಣ. ಹಾಗೆ ಇನ್ನೂ ಅನೇಕ ವಾಕ್ಯಗಳಿದ್ದಾವೆ. ಆದರೆ ಇಸ್ರಾಯೇಲ್ ಜನರಲ್ಲಿ ಸುಳ್ಳು ಪ್ರವಾದಿಗಳು ಎದ್ದರಲ್ಲ, ಅದೇ ಪ್ರಕಾರ ನಿಮ್ಮಲ್ಲಿಯೂ ಸುಳ್ಳು ಬೋಧಕರು ಇರುವರು. ಅವರು ನಾಶಕರವಾದ ಮತಭೇದಗಳನ್ನು ಕಳ್ಳತನದಿಂದ ಹುಟ್ಟಿಸುವವರು, ತಮ್ಮನ್ನು ಕೊಂಡುಕೊಂಡ ಒಡೆಯನನ್ನು ಕೂಡ ತಾವು ಅರಿಯವು ಎಂದು ಹೇಳುವವರು ಆಗಿದ್ದು ಫಕ್ಕನೆ ತಮ್ಮ ಮೇಲೆ ನಾಶವನ್ನು ಬರಮಾಡಿಕೊಳ್ಳುವವರು. ಅವರ ನಿರ್ಲಜ್ಜ ಕೃತ್ಯಗಳನ್ನು ಅನೇಕರು ಅನುಸರಿಸುವರು. ಅವರ ನಿಮಿತ್ತ ಸತ್ಯ ಮಾರ್ಗಕ್ಕೆ ದೂಷಣೆ ಉಂಟಾಗುವುದು. ಅವರು ದ್ರವ್ಯಾಶೆಯುಳ್ಳವರಾಗಿ ಕಲ್ಪನೆ ಮಾತುಗಳನ್ನು ಹೇಳುತ್ತಾ ನಿಮ್ಮಿಂದ ಲಾಭವನ್ನು ಸಂಪಾದಿಸಬೇಕೆಂದಿರುವರು. ನೋಡಿ, ಯೇಸು ಸ್ವಾಮಿ ಹೇಳಿದ್ದಾರೆ ಸುಳ್ಳು ಪ್ರವಾದಿಗಳು ಇರ್ತಾರೆ. ಇಲ್ಲಿ ಯೇಸು ಸ್ವಾಮಿಯ ಶಿಷ್ಯನಾಗಿದ್ದಂಥ ಪೇತ್ರ ಹೇಳ್ತಾ ಇದ್ದಾನೆ, ಇಸ್ರಾಯೇಲ್ ಜನರಲ್ಲಿಯೂ ಸುಳ್ಳು ಪ್ರವಾದಿಗಳು ಎದ್ದರಲ್ಲ. ಇಸ್ರಾಯೇಲ್ ಜನರಲ್ಲೂ ಸುಳ್ಳು ಪ್ರವಾದಿಗಳು ಇದ್ರಲ್ಲ, ಅದೇ ಪ್ರಕಾರ ನಿಮ್ಮ ಮಧ್ಯದಲ್ಲೂ ಕೂಡ ಏನಾಗ್ತಾರೆ ಅಂತ ಹೇಳಿದರೆ ಸುಳ್ಳು ಪ್ರವಾದಿಗಳು ಇರ್ತಾರೆ ಅಥವಾ ಎದ್ದೇಳ್ತಾರೆ. ಈಗ ಕೊನೆ ಕಾಲ ಬಂದಾಗ ಈ ಸುಳ್ಳು ಪ್ರವಾದಿಗಳ ಸಂಖ್ಯೆ ಏನಾಗ್ತದೆ ಅಂತ ಹೇಳಿದರೆ ಹೆಚ್ಚಾಗ್ತದೆ, ಗಣನೀಯವಾಗಿ ಬಹಳಷ್ಟು ಹೆಚ್ಚಾಗ್ತದೆ. ಈ ಸುಳ್ಳು ಪ್ರವಾದಿ ಅಂತ ಹೇಳಿದರೆ ಸುಳ್ಳು, ಈಗ ನಾನು ಪ್ರವಾದಿ ಅಂತ ಹೇಳಬೇಕು ಅಂತೇನು ದೇವರ ವಾಕ್ಯ ಹೇಳುವುದಿಲ್ಲ. ಅವನೊಬ್ಬ ಪ್ರವಾದಿ, ಅವನೊಬ್ಬ ಸುಳ್ಳು ಪ್ರವಾದಿ, ಇವನೊಬ್ಬ ಒರಿಜಿನಲ್ ಪ್ರವಾದಿ. ಈ ಪ್ರವಾದಿ ಅಂತ, ಸುಳ್ಳು ಪ್ರವಾದಿ ಅಂತ ಹೇಳುವಾಗ ಅದೇ ಪ್ರಕಾರ ನಿಮ್ಮಲ್ಲಿಯೂ ಸುಳ್ಳು ಬೋಧಕರು ಇರುವುದು. ಸುಳ್ಳು ಬೋಧಕರಿಗೆ ದೇವರ ವಾಕ್ಯ ಏನಂತ ಹೇಳ್ತಾ ಇದೆ? ಸುಳ್ಳು ಪ್ರವಾದಿ ಅಂತ. ಇವರು ಈ ಸುಳ್ಳು ಬೋಧಕರು ಏನೆಲ್ಲ ಮಾಡ್ತಾರೆ? ನಾಶಕರವಾದ ಮತಭೇದಗಳನ್ನು ಕಳ್ಳತನದಿಂದ ಹುಟ್ಟಿಸುವರು. ಅಂದರೆ ಮತಭೇದಗಳು ಅಂದರೆ ಸಭೆಯಲ್ಲಿ ಮತಭೇದ ಅಂತ ಹೇಳಿದರೆ, ಮತ ಅಂದರೆ ಅಭಿಪ್ರಾಯ. ಈಗ ಮತ ಹಾಕಿದ್ರು ಅಂತ ಹೇಳಿದರೆ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿ ಇಂಥವರು ಅಧಿಕಾರಕ್ಕೆ ಬರಬೇಕು ಅನ್ನೋದು ನನ್ನ ಅಭಿಪ್ರಾಯ ಅಂತ, ಅಷ್ಟೇ ಅದರ ಅರ್ಥ. ಈ ಮತಧರ್ಮಗಳು ಅಥವಾ ಈ ಮತ ಅಂದರೆ ಅಭಿಪ್ರಾಯ ಅಥವಾ ಒಂದು ರೀತಿಯ ಅಭಿಪ್ರಾಯವುಳ್ಳಂಥವರ ಗುಂಪು ಅಂತ. ಈಗ ಮತಭೇದಗಳು ಅಂದರೆ ಸಭೆಯ ಒಳಗಡೆ ಇವರು ಏನು ಮಾಡ್ತಾರೆ ಅಂತೇಳಿದರೆ ಭಿನ್ನತೆಗಳನ್ನು ಉಂಟು ಮಾಡ್ತಾರೆ. ಅದು ಕಳ್ಳತನದಿಂದ ಆ ಮನೆಗೆ ಹೋಗಿ ಆ ಬ್ರದರ್ಗೆ, ಈ ಸಿಸ್ಟ್ರಿಗೆ, ಅವರಿಗೆ ಇವರಿಗೆಲ್ಲ ನೋಡಿ ವಾಕ್ಯದಲ್ಲಿ ಹೀಗೆ ಬರೆದಿದ್ದುಂಟು, ಹಾಗೆ ಬರೆದಿದ್ದುಂಟು ಅಂತ ಹೇಳ್ಕೊಂಡು ಏನು ಮಾಡ್ತಾರೆ, ದೇವರ ಮಕ್ಕಳ ಸಭೆಯಲ್ಲಿ, ರಕ್ಷಣೆ ಹೊಂದಿದ ದೇವರ ಮಕ್ಕಳ ಸಭೆಯಲ್ಲಿ ತಪ್ಪು ಬೋಧನೆಗಳನ್ನು ಮಾಡುವಂಥವರಾಗಿರ್ತಾರೆ. ಇನ್ನು ಕಳ್ಳತನದಿಂದ ಹುಟ್ಟಿಸು, ತಮ್ಮನ್ನು ಕೊಂಡುಕೊಂಡ ಒಡೆಯನನ್ನು ಕೂಡ ತಾವು ಅರಿಯವು ಎಂದು ಹೇಳಿ, ಇದು ಮತ್ತೊಂದು ಪಂಗಡ. ಒಂದು ಮತಭೇದಗಳನ್ನು ಹುಟ್ಟಿಸುವಂಥವರು ಅಥವಾ ಸಭೆಗಳಲ್ಲಿ ಗುಂಪು ಮಾಡುವಂಥದ್ದು, ಗ್ರೂಪಿಸಮ್ ಮಾಡುವಂಥದ್ದು, ವಿಭಜಿಸುವಂಥದ್ದು. ಅಂದರೆ ಒಂದೇ ಸಹಮತಕ್ಕಿಲ್ಲದೆ ಅವರನ್ನು ವಿಭಜಿಸಿ ಬೇರೆ ಬೇರೆ. ಈಗ ಪಾಸ್ಟರ್ ಒಂದು ಹೇಳಿದರೆ ಪಾಸ್ಟರ್ ಸಂಗಡ ಕೆಲವೊಬ್ಬರು ಇರ್ತಾರೆ. ಈಗ ಏನಾಗ್ತದೆ ಅಂತ ಹೇಳಿದರೆ ಇನ್ನು ಕೆಲವೊಬ್ಬರನ್ನ ಅಂತ ಇವ್ರು ಏನು ಮಾಡೋದು, ಕೆಲವು ಎಲ್ಡರ್ಗಳು, ಲೀಡರ್ಗಳು ಏನು ಮಾಡೋದು, ಎಲ್ಲೋ ಹೋಗಿ ಬೇರೆ ಎಲ್ಲೋ ಒಂದು ಟೀಚರು ಹೇಳುವಂಥದ್ದನ್ನು ಕೇಳಿದ್ದಾರೆ. ಈಗ ಅವರು ಹೇಳಿದ ಪ್ರಕಾರ ಇವರು ಹೇಳಿದ ಪ್ರಕಾರವಾಗಿ ಏನು ಮಾಡೋದು ಅಂತ ಹೇಳಿದರೆ ಇಲ್ಲಿ ಬಂದು ಸಭೆಯಲ್ಲಿ ಒಡಕೂಪ್ ತರೋದು. ಇದು ಒಳಗಿಂದ ಒಳಗೆ, ಸಭೆ ಒಳಗಿಂದ, ಇದು ಸಭೆ ಒಳಗಿನ ವಿಷಯ. ಹೌದು. ಈಗ ಅಂತ್ಯಕಾಲದಲ್ಲಿ ಸುಳ್ಳು ಪ್ರವಾದಿ ಇಸ್ರಾಯೇಲ್ ಜನರಲ್ಲಿ ಇದ್ರಲ್ಲ, ಈಗ ನಿಮ್ಮಲ್ಲೂ ಬರ್ತಾರೆ ಅಂತೇಳಿ, ಇದು ಸಭೆಯ ಒಳಗೆ ಇರುವಂಥ ವಿಷಯ. ಸಭೆಯ ಒಳಗೇನೆ ಏನು ಮಾಡೋದು ಅಂತ ಹೇಳಿದರೆ ದೇವರ ವಾಕ್ಯಕ್ಕೆ ವಿರೋಧವಾಗಿ ಅಥವಾ ಗುಂಪುಗಳನ್ನು ಮಾಡೋದು. ಅದಕ್ಕೆ ಇವನು ಪೌಲ ಬರೀತಾ ಇದ್ದಾನೆ, ನಾನು ಪೌಲನ ಪಕ್ಷದವನು, ನಾನು ಕೇಫನ ಪಕ್ಷದವನು, ನಾನು ಅಪೊಲ್ಲೋಸನ ಪಕ್ಷದವನು, ಇನ್ನೂ ಒಬ್ಬ ನಾನು ಕ್ರಿಸ್ತನ ಪಕ್ಷದವನು. ಹೀಗೆ ಅನೇಕರು ಗುಂಪಾಗಿ ವಿಭಜಿಸಲ್ಪಡುವ ಹಾಗೆ ಮಾಡುವಂಥದ್ದು ಇದು ಸೈತಾನನ ಕೆಲಸ. ದೇವರ ಮಕ್ಕಳು ಒಗ್ಗಟ್ಟಾಗಿರಬೇಕು, ದೇವರ ವಾಕ್ಯದ ಒಂದು ಬೋಧನೆಯಲ್ಲಿ ನೆಲೆಗೊಂಡಿರಬೇಕು. ಈಗ ಸಣ್ಣ ಸಣ್ಣ ವಿಷಯಗಳು, ಈಗ ಆ ವಿಷಯಗಳನ್ನೆಲ್ಲ ಹೇಳಲಿಕ್ಕೆ ಹೋಗಲ್ಲ, ಆದರೆ ಸಣ್ಣ ಸಣ್ಣ ವಿಷಯಗಳಿಗಾಗಿ ದೀಕ್ಷಾಸ್ನಾನ ಮಾಡಿಸ್ಕೊಂಡಿದ್ದು ಹೇಗೆ, ದೀಕ್ಷಾಸ್ನಾನ ಮಾಡಿಸ್ಕೊಂಡಾಗ ಹೀಗೆ ಮುಳುಗಿಸಿದ್ರ ಅದೊಂದು ಗುಂಪು. ಏನು ಅಲ್ಲಿ ಹೀಗೆ ಹೇಳಿದ್ರ, ಅಲ್ಲಿ ಏನು ಪದವನ್ನು ಹೇಳಿದರು, ಅದು ಮತ್ತೊಂದು ಗುಂಪು ಹೊಡೆಯೋದು. ಇನ್ನು ಯೇಸುವಿನ ವಿಷಯನೇ ಹಿಡಿದುಕೊಂಡು ಅಥವಾ ಇನ್ನು ಪಾಪ ಇಲ್ಲ ಅಂತ ಹೇಳ್ಕೊಂಡು, ಇನ್ನು ನೀನು ಪಾಪ ಮಾಡುವುದಿಲ್ಲ ಅಂತ ಹೇಳ್ಕೊಂಡು ಏನೆಲ್ಲ ವಿಷಯಗಳು. ಈಗ ಇನ್ನು ಮುಂದೆ ನಿನ್ನ ರಕ್ಷಣೆ ನಷ್ಟವೇ ಆಗುವುದಿಲ್ಲ. ನೋಡಿ, ಭಾಳಷ್ಟು ವಿಷಯಗಳಿದ್ದಾವೆ, ನಾನು ಅದನ್ನು ಡಿಟೇಲ್ ಆಗಿ ಹೇಳಲಿಲ್ಲ ಅಷ್ಟೇ. ಬಹಳಷ್ಟು ವಿಷಯ, ಏನೆಲ್ಲ ಸಣ್ಣ ಸಣ್ಣ ವಿಷಯಗಳನ್ನು ತಂದುಕೊಂಡು ಜನರ ಮಧ್ಯದಲ್ಲಿ. ಮತ್ತು ಇನ್ನು ಪವಿತ್ರಾತ್ಮನ ತುಂಬಿಸುವಿಕೆ ಗುರುತುಗಳು,
ಅಂಥ ಗುರುತು ಇಂಥ ಗುರುತು ಇಂಥ ಗುರುತು, ಈಗ ಅಲ್ಲಿ ಬಂದು ಆ ಒಂದು ಪಂಗಡ ಈ ಒಂದು ಪಂಗಡ ಅಂತ ಮಾಡುವಂಥದ್ದು. ಈಗ ಅದನ್ನು ಚೆನ್ನಾಗಿ ತಿಳಿದುಕೊಂಡು ಒಗ್ಗಟ್ಟಾಗಿದ್ದು ಕರ್ತನನ್ನು ಮಹಿಮೆ ಪಡಿಸುವುದಕ್ಕೆ ಬದಲಾಗಿ ಸಭೆಯಲ್ಲಿ ಏನು ಮಾಡುವಂಥದ್ದು ಅಂತ ಹೇಳಿದರೆ ಮತಭೇದಗಳನ್ನು ತರುವಂಥದ್ದು. ತಮ್ಮನ್ನು ಕೊಂಡುಕೊಂಡ ಒಡೆಯನನ್ನು ಕೂಡ ಅರಿಯುವು, ಇದು ಮತ್ತೊಂದು ಪಂಗಡ. ಯೇಸು ಸ್ವಾಮಿ ಪರಿಚಯನೇ ಇಲ್ಲ ಅಂತ. ಅದರ ಅರ್ಥ ಯೇಸು ಸ್ವಾಮಿ ಬಗ್ಗೆ ಕೇಳಲೇ ಇಲ್ಲ ಅಂತಲ್ಲ, ಆದರೆ ಯೇಸು ಸ್ವಾಮಿ ಬಗ್ಗೆ ಕೇಳುವಂಥದ್ದು ಬೇರೆ, ಯೇಸು ಸ್ವಾಮಿಯನ್ನು ಅರಿತುಕೊಳ್ಳುವಂಥದ್ದು ಬೇರೆ. ಯೇಸು ಸ್ವಾಮಿ ಬಗ್ಗೆ ಈ ಕಾಲದಲ್ಲಿ ಹೆಚ್ಚು ಕಡಿಮೆ ಎಲ್ಲರೂ ಕೇಳಿದ್ದಾರೆ. ದೇವರ ಸೇವಕರಿಗೆ, ಪಾಸ್ಟರ್ಗಳಿಗೆ, ಈ ಕಾಲದಲ್ಲಿರುವಂಥ ಎಲ್ಲ ಸ್ವಾರ್ಥ ಸಾರುವಂಥವ್ರಿಗೆ ಯೇಸು ಸ್ವಾಮಿ ಅಂತೂ ಗೊತ್ತೇ ಇದ್ದಾರೆ. ಭಾಳಷ್ಟು ಜನ, ಕೆಲವೊಬ್ಬರು ಅಪರೂಪಕ್ಕೆ ರಕ್ಷಣೆ ಹೊಂದದಿದ್ದರೂ ಸೇವೆ ಮಾಡುವಂಥವ್ರಲ್ಲಿ ಎಲ್ಲರೂ ರಕ್ಷಣೆ ಹೊಂದಿದವರೇ ಆಗಿರ್ತಾರೆ. ಆದರೆ ನಡವಳಿಕೆಗಳು ನಂತರದ ಕಾಲದಲ್ಲಿ ಏನಾಗ್ತಾ ಇದ್ದಾವೆ, ಯೇಸುವಿನ ಪರಿಚಯವೇ ಇಲ್ಲ ಅಂತ ರೀತಿಯಲ್ಲಿ ತೋರಿಸಿಕೊಳ್ತಾ ಇದ್ದಾರೆ. ಈಗ ನೋಡಿ, ಪೇತ್ರ ಅಲ್ಲಿ ಒಂದು ಹೆಂಗ್ಸು ಕೇಳ್ತಾಳೆ, ಮತ್ತೊಬ್ಬ ಹೆಂಗ್ಸು, ಮತ್ತೊಬ್ಬ ವ್ಯಕ್ತಿ, ಈ ಒಂದು 2-3 ಜನ ಕೇಳಿದ ಕೂಡಲೇ ಅವನು ಯೇಸುವಿನ ಪರಿಚಯನೇ ಇಲ್ಲ ಅಂತ ಹೇಳ್ತಾನೆ. ಹಾಗೆ ಈ ಕೊನೆ ಕಾಲದಲ್ಲಿ ಏನಾಗ್ತದೆ ಅಂತ ಹೇಳಿದರೆ, ಯೇಸುವಿನ ಮಾದರಿಯ ಆ ಜೀವಿತಕ್ಕೂ ತಮ್ಮ ಜೀವಿತಕ್ಕೂ ಏನೂ ಸಂಬಂಧ ಇಲ್ಲದಂಥ ರೀತಿಯಲ್ಲಿ ವರ್ತಿಸುವಂಥವ್ರು ಭಾಳ ಜನ ಲೋಕದಲ್ಲಿ ಎದ್ದೇಳ್ತಾರೆ. ಅದು ಕೇಳಿದರೆ ನಾವು ಯೇಸುವಿನ ಅಂದರೆ ಶಿಷ್ಯರು ಅಥವಾ ಹೇಳ್ತಾರೆ ಅಲ್ಲ. ಆದರೆ ನೋಡಿ, ಯೇಸುವಿನ ಪ್ರೀತಿ ಇಲ್ಲ, ಯೇಸುವಿನ ಸಹನೆ ಇಲ್ಲ, ಯೇಸುವಿನ ಆ ತಗ್ಗಿಸುವಿಕೆ ಮನೋಭಾವನೆ ಇಲ್ಲ. ಯೇಸುವಿನ ಶಿಷ್ಯರು ಅಂತ ಹೇಳಿದ್ರು ಕೂಡ ಯೇಸು ಹೇಳಿದರೆ, ಒಂದು ಕೆನ್ನೆಗೆ ಹೊಡೆದ್ರೆ ಇನ್ನೊಂದು ಕೆನ್ನೆಯನ್ನು ತೋರಿಸಿಕೊಡಿ. ನೀನು ಹೊಟ್ಟೆ ತುಂಬ ಉಂಡು ನಿನ್ನ ಕೈ ತುಂಬ ಹಣ ಇಟ್ಕೊಂಡಿರುವಾಗ ನಿನ್ನ ಸಹೋದರ ಉಪವಾಸ ಬಿದ್ದಿರುವುದಾದರೆ ನೀನು ತಪ್ಪು ಮಾಡ್ತಾಯಿದ್ದಿ. ಆದರೆ ನಾವೇನು ಸಹೋದರರಿಗೆ ಕೊಡ್ತಕ್ಕಂಥದ್ದನ್ನು ಕೊಡದೆ, ಸೇವೆ ಮಾಡ್ತಕ್ಕಂಥ ರೀತಿ ಮಾಡದೆ, ಅಪಹರಣ ಮಾಡಿ, ಲೂಟಿ ಮಾಡಿ, ಅಂದರೆ ಇದೆಲ್ಲೂ ಹೋಗಿ ಯಾರ ಮನೆಗೆ ಹೋಗಿ ಕಳ್ಳತನ ಮಾಡುವಂಥದ್ದು, ಅಪಹರಣ ಮಾಡುವಂಥದ್ದಲ್ಲ. ದೇವರ ಸೇವೆಗೆ ಕೊಡ್ತಕ್ಕಂಥದ್ದನ್ನು ದೇವರು ನನ್ನ ಕೈಯಲ್ಲಿ ಕೊಟ್ಟಿರುವಾಗ ನಾನು ಅದನ್ನು ಕೊಡದೇ ಇದ್ದರೆ ಅದು ಕಳ್ಳತನ ಅಂತ ದೇವರು ವಾಕ್ಯ ಹೇಳ್ತದೆ. ಇನ್ನು ಕಷ್ಟದಲ್ಲಿರುವಂಥ ಒಬ್ಬ ಸಹೋದರನಿಗೆ ಸಹಾಯ ಮಾಡಲಿಕ್ಕೆ ನನಗೆ ಆಗ್ತದೆ, ಆದರೆ ನಾನು ಮಾಡದಿದ್ದರೆ ಅದು ಯೇಸು ಸ್ವಾಮಿಗೆ ನಾನು ಮಾಡಲಿಲ್ಲ ಅಂತ ಆಗ್ತದೆ. ನೋಡಿ, ಹೀಗೆ ಒಟ್ಟಿನಲ್ಲಿ ತಮ್ಮನ್ನು ಕೊಂಡುಕೊಂಡ, ಅಲ್ಲಿ ಅದಕ್ಕೆ ವಾಕ್ಯ ತಮ್ಮನ್ನು ಕೊಂಡುಕೊಂಡ, ಯೇಸುವಿನ ರಕ್ತದಿಂದ ಕೊಂಡುಕೊಳ್ಳಲ್ಪಟ್ಟವರೇ, ರಕ್ಷಣೆ ಹೊಂದಿದವರೇ. ಆದರೆ ನಂತರದ ದಿನಗಳಲ್ಲಿ ಏನಾಗ್ತಾ ಉಂಟು ಅಂತ ಹೇಳಿದರೆ, ಆ ಕೊಂಡುಕೊಂಡ ಯೇಸುವಿನ ಪರಿಚಯವೇ ನನಗಿಲ್ಲ, ಮಾತ್ರ ಜೀವಿತನೇ ಇಲ್ಲ, ತಪ್ಪೋಯ್ತು, ಬಿದ್ದು ಹೋಗಿದ್ದಾರೆ, ಅಥವಾ ಏನಂತ ಹೇಳ್ಬೋದು, ಹಿಂಜರಿದು ಹೋಗಿದ್ದಾರೆ ಅಂತ ಒಂದು ರೀತಿಯಲ್ಲಿ ಇರುವಂಥ ಜನ. ಅಂದರೆ ಅವರು ಹಿಂಜರಿದು ಅಂದರೆ ಸಭೆಯನ್ನು ಹಿಂಜರಿದು ಹೋಗಿರೋದಿಲ್ಲ, ಸಭೆ ಒಳಗೆ ಇರ್ತಾರೆ. ಈಗ ಹಿಂಜರಿದು ಹೋಗುವಂಥ ವ್ಯಕ್ತಿ ಯಾವತ್ತೂ ಸಭೆಯ, ಈಗ ಮತ್ತೊಂದು ಏನಂತ ಹೇಳ್ಬೋದು ಅಂತೇಳಿ, ಆ ಗುಂಪು ಎಲ್ಲಿ ಪ್ರಾರ್ಥನೆಗೆ ಸೇರ್ತದೋ ಅಲ್ಲಿಂದ ಹೋಗಿರುವುದಿಲ್ಲ. ಹೌದು. ಈಗ ಯಾವತ್ತೂ ರಕ್ಷಣೆ ಅನ್ನುವಂಥದ್ದು ಗುಂಪಿನ ಮಧ್ಯದಲ್ಲಿದ್ದಾಗ ರಕ್ಷಣೆ ಅಲ್ಲ, ಒಬ್ಬನೇ ಇದ್ದಾಗಲೇ ರಕ್ಷಣೆ ಅನುಭವದಲ್ಲಿರಬೇಕು. ಆ ರಕ್ಷಣೆ ಬರುವಂಥದ್ದು ಒಳಗೆ. ಹೌದು. ಯೇಸುಸ್ವಾಮಿ ಅದಕ್ಕೆ ಹೇಳಿದ್ದಾರೆ, ಇದು ಏನಾಗ್ತದೆ ಅಂತ ಹೇಳಿದರೆ, ನನ್ನನ್ನು ನಂಬುವವನ ಹೊಟ್ಟೆಯ ಒಳಗಿನಿಂದ ಏನಾಗ್ತದೆ ಅಂತ ಹೇಳಿದರೆ ಜೀವಕರವಾದ ನದಿ ಹರಿತದೆ. ಒಳಗಿನಿಂದ ಇದು ಹೊರಗೆ ಹರಿಯುವಂಥದ್ದು. ಹೌದು. ಹೊರಗಿನಿಂದ ಒಳಗೆ ಬರುವಂಥದ್ದಲ್ಲ, ಒಳಗಿನಿಂದನೇ ಇದು ಪ್ರಾರಂಭ ಆಗಬೇಕು. ಈಗ ನೋಡಿ, ಒಳ್ಳೆ ಟಿಪ್ ಟಾಪ್ ಡ್ರೆಸ್ ಹಾಕಿ ಪಾಸ್ಟರ್ ಲುಕ್ ಇದ್ದರೆ ಪಾಸ್ಟರ್ ಆಗೋದಿಲ್ಲ. ಆದರೆ ಈಗ ಒಂದು ಕಾಲದಲ್ಲಿ ರಕ್ಷಣೆ ಅನುಭವ ಹೊಂದಿಕೊಂಡು ಒಳ್ಳೆಯ ವೈರಾಗ್ಯದಿಂದ ಕರ್ತನ ಸೇವೆ ಮಾಡಿದಂಥ ವ್ಯಕ್ತಿ ಆಗಿದ್ದರೂ ಕೂಡ ನಂತರದ ದಿನಗಳಲ್ಲಿ ಏನಾಗಿದ್ದಾನೆ ಅಂತ ಹೇಳಿದರೆ, ಕೆಲವೊಮ್ಮೆ ಆ ಒಂದು ಮೊದಲಿದ್ದಂಥ ಸಮರ್ಪಣೆ ಪ್ರೀತಿಯಿಂದ ಬಿದ್ದು ಹೋಗಿ ಈಗ ಔಟ್ಲುಕ್ ಮಾತ್ರ. ಈಗ ನೋಡಿ, ಸೌಲ ಎನ್ನುವಂಥ ರಾಜ ಅದೇ ಇಲ್ಲ, ಅವನು ದೇವರಿಂದ ಆರಿಸಲ್ಪಟ್ಟಂಥ ವ್ಯಕ್ತಿ, ಅವನು ಪವಿತ್ರಾತ್ಮ ಭರಿತನಾಗಿ ಅವನು ಪ್ರವಾದನೆ ಮಾಡಿದ ವ್ಯಕ್ತಿ, ಅವನೊಂದಿಗೆ ದೇವರು ಮಾತಾಡಿದ್ದಾರೆ, ಅವನಿಗೆ ಎಷ್ಟೆಲ್ಲ ಆಶೀರ್ವಾದ ಕೊಟ್ಟಿದ್ದಾರೆ. ಆದರೆ ಅವನು ಸ್ವಲ್ಪ ದಿನಗಳಾದ ನಂತರ ಅವನೇನು ಮಾಡ್ತಾ ಇದ್ದಾನೆ ಅಂತ ಹೇಳಿದರೆ, ದೇವರ ಮಾತಿಗೆ ಅವಿಧೇಯನಾಗ್ತಾ ಇದ್ದಾನೆ. ಅವಿಧೇಯನು ಅಂತ ಹೇಳಿದರೆ ಅವನೇನು ಮಾಡ್ತಾ ಇದ್ದಾನೆ ಅಂತ ಹೇಳಿದರೆ, ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ತನ್ನ ಹೆಸರಿಗಾಗಿ, ತನ್ನ ತೋಳ್ಬಲಕ್ಕಾಗಿ, ತನ್ನ ಬುದ್ಧಿ ಪ್ರಕಾರವಾಗಿ ನಡೀತಾ ಇದ್ದಾನೆ. ಅವನು ನೋಡಿ, ಒಂದು ಯುದ್ಧವನ್ನು ಗೆದ್ದ ಕೂಡಲೇ ಏನು ಮಾಡ್ತಾ ಇದ್ದಾನೆ ಅಂತ ಹೇಳಿದರೆ, ಅವನು ಒಂದು ಜ್ಞಾಪಕದ ಸ್ತಂಭವನ್ನು ನಿಲ್ಲಿಸಲಿಕ್ಕೆ ಹೋಗ್ತಾ ಇದ್ದಾನೆ. ತನ್ನ ಹೆಸರಿಗಾಗಿ, ನಾನು ಇಂಥ ದಿನ ಯುದ್ಧ ಗೆದ್ದಿದ್ದೇನೆ, ನೆನಪಿನ ಸ್ತಂಭ ಎಲ್ಲ ನಿಲ್ಲಿಸಲಿಕ್ಕೆ ಹೋಗ್ತಾ ಇದ್ದಾನೆ. ಮಾನ್ಯುಮೆಂಟ್ ಅಂದರೆ ಅದೊಂದು. ಮತ್ತು ದೇವ್ರಿಗೆ ಹೇಳಿದ ಮಾತನ್ನು ಅವನು ಪೂರ್ತಿ ಮೀರ್ತಾ ಇದ್ದಾನೆ. ಇಲ್ಲ ದೇವರು, ನಿನಗೆ ಯಜ್ಞ ಮಾಡಲಿಕ್ಕೆ ನಾನು ತೊಗೊಂಡು ಬಂದಿದ್ದೇನೆ. ದೇವರು ಹೇಳಿದ್ರು ಎಲ್ಲ ನಾಶ ಮಾಡುವಂತ.
ಆದರೆ ಅವನೇನು ಮಾಡ್ತಾ ಇದ್ದಾನೆ, ದಪ್ಪ ಕೊಬ್ಬಿದಂಥವುಗಳನ್ನು ಹಿಡ್ಕೊಂಡು ಬರ್ತಾ ಇದ್ದಾನೆ ನಿನಗೆ ಯಜ್ಞ ಮಾಡಲಿಕ್ಕೆ. ಮತ್ತು ನೀನು ಕಾಯು ಅಂತ ಹೇಳಿದರೆ ಅವನೇನು ಮಾಡ್ತಾನೆ, ಸ್ವತಃ ಯಜ್ಞ ಮಾಡಲಿಕ್ಕೆ ಹೋಗ್ತಾ ಇದ್ದಾನೆ. ಮತ್ತು ಅವನು ಹೇಳ್ತಾ ಇದ್ದಾನೆ, ಈಗ ಜನರನ್ನು ನಿಲ್ಲಿಸುವಂಥದ್ದು ಮುಖ್ಯ. ಜನರನ್ನು ಗುಂಪನ್ನು ನನ್ನ ತೋಳ್ಬಲ ಬುದ್ಧಿಯನ್ನು ಉಪಯೋಗಿಸಿ ನನ್ನ ಸಂಗಡ ನಿಲ್ಲಿಸಬೇಕು. ದೇವರು ಹಾಗೆ ಹೇಳಿರಲಿಲ್ಲ ಅವನಿಗೆ. ಅವನೇನು ಮಾಡ್ತಾನೆ, ದೇವರಾತ್ಮನಿಂದ ಪ್ರಾರಂಭಿತವಾಗಿ ಕೊನೆಗೆ ತನ್ನ ಶರೀರದ ಒಂದು ಬಲದ ಮೇಲೆ ಅವನು ಆಶ್ರಯಿಸಿಕೊಳ್ಳಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾನೆ. ಅಂದರೆ ಹೀಗೆ ಈ ಸುಳ್ಳು ಪ್ರವಾದಿಗಳಿಗೆ ಏನು ಮಾಡ್ತಾರೆ ಅಂತ ಹೇಳಿದರೆ ಮತಭೇದಗಳನ್ನು ಹುಟ್ಟಿಸ್ತಾರೆ. ಅಂದರೆ ಮೂಲತಃ ಅವರು ಪ್ರವಾದಿಗಳೇ ಅಥವಾ ದೇವರ ಸೇವಕರುಗಳೇ. ನಂತರ ಏನು ಮಾಡ್ತಾ ಇದ್ದಾರೆ, ಅವರು ಮತಭೇದಗಳನ್ನು ಹುಟ್ಟಿಸ್ತಾ ಇದ್ದಾರೆ. ತಪ್ಪಾದ ಬೋಧನೆಗಳನ್ನು ಮಾಡಿ ಯೇಸು ಕ್ರಿಸ್ತನ ಶಿಷ್ಯರನ್ನು, ದೇವರ ಮಕ್ಕಳನ್ನು ಏನು ಮಾಡ್ತಾ ಇದ್ದಾರೆ, ಕೆಡವುತ್ತಾ ಇದ್ದಾರೆ ಅಥವಾ ದಾರಿ ತಪ್ಪಿಸ್ತಾ ಇದ್ದಾರೆ. ಈ ಯೇಸುವನ್ನೇ ಅರಿಯದವರು ಅಂತ ಹೇಳ್ಕೊಳ್ತಾ ಇದ್ದಾರೆ. ಹಾಗಿದ್ದು ಫಕ್ಕನೆ ತಮ್ಮ ಮೇಲೆ ನಾಶವನ್ನು ಬರಮಾಡಿಕೊಳ್ಳೋರು, ಅವರ ನಿರ್ಲಜ್ಜ ಕೃತ್ಯಗಳು ಅನೇಕರು ಅನುಸರಿಸುವರು. ಅವರಿಗೆ ಮತ್ತೆ ಮುಂದಿನ ದಿನಗಳಲ್ಲಿ ನಾಚಿಕೆ ಇರಲ್ಲ ಅವರಿಗೆ. ಅಂದರೆ ಕೆಟ್ಟ ಕೆಲಸಗಳನ್ನು, ಅಂದರೆ ಅವುಗಳನ್ನು ಅದಕ್ಕೂ ಒಂದು ಡಾಕ್ಟ್ರಿನನ್ನು ಮಾಡಿಬಿಡ್ತಾರೆ. ಏನು ತಪ್ಪು ಕೆಲಸ ಮಾಡಿದರೂ ಕೂಡ ಅದಕ್ಕೆ ಕೂಡ ಒಂದು ಬೋಧನೆ, ಅದಕ್ಕೂ ಕೂಡ ಬೇಕಾದರೆ ವಾಕ್ಯವನ್ನೇ ಹಿಡಿತಾರೆ. ನಿರ್ಲಜ್ಜ ಕೃತ್ಯಗಳನ್ನು ಅನೇಕರು ಅನುಸರಿಸ್ತಾರೆ. ಉದಾಹರಣೆ ಫಸ್ಟ್ ಇದು ಈಗ ಒಂದು ತಪ್ಪಾದ ಬೋಧನೆ ಕೃಪೆ ಎಂಬುದಾಗಿ ಅವರು ಸಹ ವಾಕ್ಯವನ್ನು ಹಿಡಿದುಕೊಂಡೇ ಮಾತಾಡುವಂಥ. ಹೌದು. ಈಗ ನೋಡಿ, ಇನ್ನು ನಿಮಗೆ ಪಾಪವಿಲ್ಲ, ಮತ್ತೊಂದು ನೀವು ರಕ್ಷಣೆ ನಿಮಗೆ ನಷ್ಟವಾಗುವುದಿಲ್ಲ, ಮತ್ತೆ ಪ್ರಾರ್ಥನೆಯೂ ಮಾಡೋದು ಬೇಡ. ನೋಡಿ, ಅದು ಬಂದು ಎಲ್ಲಿಗೆ ಬಂತು ಅಂತ ಹೇಳಿದರೆ ಇನ್ನು ಪ್ರಾರ್ಥನೆ ಕೂಡ ಮಾಡುವಂಥ ಅವಶ್ಯಕತೆ ಇಲ್ಲ. ನೀನು ಯಾಕೆ ಅಳಬೇಕು, ಯಾಕೆ ಕಣ್ಣೀರು ಸುರಿಸಬೇಕು, ಯಾಕೆ ಉಪವಾಸ ಪ್ರಾರ್ಥನೆ ಮಾಡಬೇಕು? ಸ್ವಾಮಿ ಒಂದು ಸಲ ಮಾಡಿ ಆಗಿದೆ, ಅದಕ್ಕೆ ನೀನು ಒಂದು ಸಲ ಜಸ್ಟ್ ನಂಬಿದರೆ ಸಾಕು, ಮುಗೀತು, ನಿನಗೆಲ್ಲ ಆಶೀರ್ವಾದ ಸಿಗ್ತದೆ. ಹೀಗೆ ಇಂಥ ಅನೇಕ ಟೀಚಿಂಗ್ಗಳಿದ್ದಾವೆ. ಒಂದು ಟೀಚಿಂಗ್ ಅಲ್ಲ, ಭಾಳ ಟೀಚಿಂಗ್ ಇದ್ದಾವೆ. ನಾನು ಮುಂದೆ ಹೇಳ್ತೇನೆ ನೋಡಿ. ಅವರ ನಿಮಿತ್ತ ಸತ್ಯ ಮಾರ್ಗಕ್ಕೆ ದೂಷಣೆ ಉಂಟಾಗುವುದು. ಅವರು ದ್ರವ್ಯಾಶಯುಳ್ಳವರಾಗಿ ಕಲ್ಪನೆ ಮಾತುಗಳನ್ನು ಹೇಳುತ್ತಾ ನಿಮ್ಮಿಂದ ಲಾಭವನ್ನು ಸಂಪಾದಿಸಬೇಕೆಂದಿರುವರು. ಈ ಸುಳ್ಳು ಪ್ರವಾದಿಗಳೇನು ಮಾಡ್ತಾರೆ, ದ್ರವ್ಯಾಶೆಯಿಂದ, ಹಣದಾಶೆಯಿಂದ. ನೋಡಿ, ಇದಕ್ಕೆ ಬಹಳ ಸುಂದರವಾದಂಥ ಒಂದು ಉದಾಹರಣೆಯನ್ನು ನಾವು ನೋಡಲಿಕ್ಕೆ ಆಗ್ತದೆ. ಹಳೆ ಒಡಂಬಡಿಕೆಯಲ್ಲಿ ಇದ್ದಂಥ ಬಿಳಾಮ. ಈ ಬಿಳಾಮ ಏನು ಮಾಡ್ತಾನೆ ಅಂತ ಹೇಳಿದ್ರೆ, ಹಣದಾಸೆಯಿಂದ ಅವನೇನು ಮಾಡ್ತಾನೆ, ಅವನು ದೇವರು ಕೊಟ್ಟಂಥ ಆ ಒಂದು ಪದವಿಯಿಂದ ಅವನು ಬಿದ್ದು ಹೋಗ್ತಾನೆ, ಅಥವಾ ದೇವರು ಕೊಟ್ಟಂಥ ಆ ಒಂದು ಕಾರ್ಯದಿಂದ ಅವನು ಬಿದ್ದು ಹೋಗ್ತಾನೆ ಅಂತ ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ. ಬನ್ನಿ, ಅದೇ 2 ಪೇತ್ರ 2ನೇ ಅಧ್ಯಾಯಕ್ಕೆ ಬರುವಾಗ 15ನೇ ವಾಕ್ಯದಲ್ಲಿ, ಇವರು ನೀಟಾದ ಮಾರ್ಗವನ್ನು ಬಿಟ್ಟು ಬೆಯೋರ್ನ ಮಗನಾದ ಬಿಳಾಮನ ಮಾರ್ಗವನ್ನು ಹಿಡಿದು ತಪ್ಪಿದು ಹೋಗಿದ್ದಾರೆ. ಈ ಬಿಳಾಮನು ಅಧರ್ಮದಿಂದ ದೊರಕುವ ದ್ರವ್ಯಾಗ್ರಹವನ್ನು ಪ್ರೀತಿಸಿದನು. ಅಂದರೆ ಅವನು ಅಧರ್ಮದಿಂದ, ದೇವರ ವಾಕ್ಯವನ್ನು ಮೀರಿ ನಡೆಯುವಂಥದ್ದು ಅಧರ್ಮ ಅಂತ ದೇವರ ವಾಕ್ಯ ಹೇಳ್ತದೆ. ಹಾಗಾದರೆ ದೇವರು ಹೇಳ್ತಾರೆ, ನೀನು ಹೋಗಬೇಡ, ಇಸ್ರಾಯೇಲ್ ಜನರಿಗೆ ಶಾಪ ಹಾಕಲಿಕ್ಕೆ ಹೋಗಬೇಡ. ಯಾಕಂತ ಹೇಳಿದರೆ ದೇವರು ಆರಿಸಿಕೊಂಡಂಥವ್ರನ್ನ ಶಪಿಸಿದರೆ ಅದು ದೇವರ ಶಿಕ್ಷೆಗೆ ಗುರಿಯಾಗುವಂಥ ವಿಷಯ. ಒಬ್ಬ ಸೇವಕ, ದೇವರ ಸೇವಕನನ್ನು, ಒಬ್ಬ ವಿಶ್ವಾಸಿಯನ್ನು ಶಪಿಸುವಂಥದ್ದು ದೇವರ ಮಕ್ಕಳಿಗೆ ಯೋಗ್ಯವಾದಂಥದ್ದು ಅಲ್ಲ. ಯಾಕಂತ ಹೇಳಿದರೆ ಆ ರೀತಿ ಶಾಪ ಆಗಬೇಕು ಅಂತ ಹೇಳಿದರೆ ಅವನ ಒಳಗಡೆ ಪಿಶಾಚಿ ಬಂದರೆ ಮಾತ್ರ ಶಾಪ ಆಗಲಿಕ್ಕೆ ಸಾಧ್ಯವಾಗ್ತದೆ. ಕೆಲವೊಮ್ಮೆ ಅವರ ಎಲ್ಲ ನಡವಳಿಕೆಯೊಂದಿಗೆ, ಅಭಿಪ್ರಾಯದೊಂದಿಗೆ ನಮಗೆ ಕೆಲವೊಮ್ಮೆ ಹೊಂದ್ಕೊಳ್ಳಿಕ್ಕೆ ಆಗದಿದ್ದರೂ ಕೂಡ ಅದು ಅವನ ಅಭಿಪ್ರಾಯ. ಯಾಕಂದರೆ ವಿಶ್ವಾಸಿಗಳು, ದೇವರ ಸೇವಕರಾದರೂ ಕೂಡ ಎಲ್ಲರೂ ಬೇರೆ ಬೇರೆಯೇ. ಎಲ್ಲರಿಗೂ ದೇವರು ವಿಶಿಷ್ಟತೆಗಳನ್ನು ಕೊಟ್ಟಿದ್ದಾರೆ. ಯೂನಿಕ್ ಅಂತ ಹೇಳ್ತಾರೆ. ನನ್ನ ವಿಷಯಕ್ಕೆ ನಾನು ಯೂನಿಕ್, ನೀವು ನಿಮ್ಮ ವಿಷಯದಲ್ಲಿ ನೀವು ಯೂನಿಕ್ ಅಂತ ಹೇಳಿ, ನಿಮ್ಮ ಹಾಗೆ ಮತ್ತೊಬ್ಬರನ್ನು ದೇವರು ಮಾಡಲಿಲ್ಲ, ನನ್ನ ಹಾಗೆ ದೇವರು ಮತ್ತೊಬ್ಬರನ್ನು ಮಾಡಲಿಲ್ಲ. ಆದರೆ ನಮಗೆ ಯೇಸುವಿನ ರಕ್ತದಿಂದ ತೊಳೆಯಲ್ಪಟ್ಟವರಾಗಿ ದೇವರ ಮಕ್ಕಳಾಗಿದ್ದೇವೆ. ಆದರೆ ನನಗೆ ನನ್ನದೇ ಆದಂಥ ಕೆಲವು ರೀತಿಗಳು ಇರ್ತವೆ. ಅದು ನನಗಷ್ಟೇ ಪ್ರಪಂಚದಲ್ಲಿ ದೇವರು ಕೊಟ್ಟಿದ್ದು. ಆದರೆ ಅದು ಪಾಪವಾಗಿರಬಾರ್ದು ಅಷ್ಟೇ. ದೇವರ ವಾಕ್ಯಕ್ಕೆ ವಿರುದ್ಧವಾಗಿರಬಾರ್ದು, ಮತ್ತೊಬ್ಬರಿಗೆ ತೊಡಕು ಉಂಟು ಮಾಡುವಂಥದ್ದಾಗಿರಬಾರ್ದು. ನನಗೆ ನನ್ನದೇ ಆದಂಥ ವಿಶಿಷ್ಟತೆಗಳನ್ನು ದೇವರು ಕೊಟ್ಟಿದ್ದಾನೆ. ಹಾಗೆ ಇಲ್ಲಿ ಏನು ಮಾಡ್ತಾನೆ ಅಂತ ಹೇಳಿದರೆ, ಈ ಬಿಳಾಮ ಅಧರ್ಮದಿಂದ ಹಣವನ್ನು ಸಂಪಾದನೆ ಮಾಡಲಿಕ್ಕೆ, ಶಾಪ ಹಾಕಿ ಹಣವನ್ನು ಸಂಪಾದನೆ ಮಾಡಲಿಕ್ಕೆ ನೋಡ್ತಾ ಇದ್ದಾನೆ. ದೇವ್ರು ಹೋಗಬೇಡ ಅಂತ ಹೇಳಿದ್ರು ಅವನು ಮತ್ತು ಕೇಳ್ತಾನೆ, ದೇವ್ರೆ ಹೋಗ್ಲಾ. ಯಾಕಂದರೆ ಅವನಿಗೆ ಹಣದಾಸೆ ಬಂದುಬಿಡ್ತಲ್ಲ, ಅದಕ್ಕೆ ಒಂದು ಸಲ ದೇವ್ರು ಪರ್ಮಿಷನ್ ಕೊಟ್ಟರೆ ಹೋಗಿ ಬರ್ಬೋದು ಅಂತ. ಕೊನೆಗೆ ದೇವ್ರು ಹೇಳ್ತಾರೆ, ಹೋಗು, ಆದರೆ ನಾನು ಹೇಳಿದ್ದನ್ನೇ ಹೇಳ್ಬೇಕು, ಮತ್ತೆ ಏನು ಹೇಳಬಾರ್ದು ಅಂತ. ಆದರೆ ಅಲ್ಲಿ ಹೋದಾಗ ಅವನನ್ನು ಬಲಾತ್ಕಾರವಾಗಿ ದೇವರು ಅವನ ಮೇಲೆ ಬಲಾತ್ಕಾರ, ಒಂದು ಲೆಕ್ಕದಲ್ಲಿ ಬಲಾತ್ಕಾರ ಥರ, ನೀನು ಏನು ಮಾತಾಡಬಾರ್ದು, ನಾನು ಹೇಳಿದ್ದನ್ನೇ ಹೇಳಬೇಕು. ಅವನು ಗತಿ ಇಲ್ಲದೆ ಅವನೇನು ಮಾಡ್ತಾನೆ, ಇಸ್ರಾಯೇಲರಿಗೆ ಆಶೀರ್ವಾದ ಕೊಡ್ತಾನೆ. ಶಾಪ ಹಾಕಲಿಕ್ಕೆ ಅವನು ಮತ್ತೆ ಒಂದಿನ ಪ್ರಯತ್ನ ಮಾಡಿದ, 2 ದಿನ ಪ್ರಯತ್ನ, ಭಾಳಷ್ಟು ದಿನ ಪ್ರಯತ್ನ ಮಾಡ್ತಾ ಇದ್ದಾನೆ. ಭಾಳಷ್ಟು ಸಲ ಅಲ್ಲಿ ಯಜ್ಞವೇದಿ ಕಟ್ಟಿ ಅಲ್ಲಿ ಒಂದು ಸಲ ಪ್ರಾರ್ಥನೆ ಮಾಡಿ, ದೇವರೇ ಏನು ಮಾಡಲಿ ಅಂತ.
ಅವನು ಆಶೀರ್ವಾದಿಸು ಅಂತ. ಆಗ ಮತ್ತೊಂದು ಕಡೆ ಹೋಗಿ ಅಲ್ಲಿ ಯಜ್ಞವೇದಿ ಕಟ್ಟಿ ದೇವರೇ ಏನು ಮಾಡಲಿ ಆಶೀರ್ವಾದ ಮಾಡು. ಹೀಗೆ 3-4-5-6 ಕಡೆ ಆಗ್ತದೆ. ಕೊನೆಗೆ ಅವನಿಗೆ ಗೊತ್ತಾಗ್ತದೆ ಇನ್ನು ಯಾವ ಗತಿ ಇಲ್ಲ, ಮತ್ತು ಆಶೀರ್ವಾದ ಮಾಡ್ತಾ ಇರ್ತಾನೆ. ಆದರೆ ಹೋಗೋ ಟೈಮಲ್ಲಿ ಅಲ್ಲಿ ಬಾಲಾಕ ಎಂಬಂಥ ರಾಜನಿಗೆ ಒಂದು ಟೆಕ್ನಿಕ್ ಹೇಳಿಕೊಟ್ಟು ಹೋಗ್ತಾನೆ. ಈ ಜನರನ್ನು ಶಾಪ ಹಾಕಲಿಕ್ಕೆ ದೇವರು ಬಿಡ್ತಾ ಇಲ್ಲ, ಅವ್ರನ್ನ ದೇವರು ಆಶೀರ್ವಾದ ಮಾಡಿದ್ದಾನೆ, ಅದಕ್ಕೆ ಅವ್ರನ್ನ ಫುಲ್ಲು ದೇವರು ಸೇಫಾಗಿ ಇಟ್ಟಿದ್ದಾನೆ, ಅದಕ್ಕೆ ಶಾಪ ಹಾಕಲಿಕ್ಕೆ ಆಗಲ್ಲ, ನಾನು ಶಾಪ ಹಾಕಲಿಕ್ಕೆ ದೇವರು ಬಿಡಲ್ಲ ನನ್ನನ್ನು, ಯಾಕಂದರೆ ದೇವರ ಕಂಟ್ರೋಲಲ್ಲಿ ಇದ್ದೇನೆ. ಈಗ ಒಂದು ಐಡಿಯಾ ಉಂಟು, ಅವ್ರನ್ನ ಪಾಪ ಮಾಡಿಸ್ಬೇಕು ಅಂತ. ಹೇಗೆ ಪಾಪ ಮಾಡಿಸ್ಬೇಕು ಅಂತ ಹೇಳಿದರೆ, ನಿಮ್ಮಲ್ಲಿ ಇದ್ದಾರಲ್ಲ ಹುಡುಗಿಯರು, ಈ ಹುಡುಗಿಯರನ್ನು ಆ ಹುಡುಗರಿಗೆ ನೀವು ಮದುವೆ ಮಾಡಿಸ್ಬೇಕು. ಮದುವೆ ಮಾಡಿಸಿ ಅವ್ರನ್ನೇನು ಮಾಡಬೇಕು, ಯೆಹೋವ ದೇವರ ಆರಾಧನೆಯಿಂದ ಅವ್ರನ್ನ ತಪ್ಪಿಸಬೇಕು ಅಂತ ಐಡಿಯಾಗಳು ಕೊಟ್ಟೋಗ್ತಾನೆ. ಅವನಿಗೆ ಹಣ ಸಿಗ್ತದೆ, ಅವನು ಹಣ ತೊಗೊಂಡೋಗ್ತಾನೆ. ಹೀಗೆ ಇಸ್ರಾಯೇಲ್ ಜನರಲ್ಲಿ ಅನೇಕರನ್ನ ಇವರೇನು ಮಾಡ್ತಾರೆ ಅಂತ ಹೇಳಿದರೆ ಪಾಪ ಮಾಡಿಸಿ ಬೀಳಿಸ್ತಾರೆ. ಆದರೆ ದೇವರ ಕೃಪೆ ಆನಂತರ ಮತ್ತೆ ಕೂಡ ಕಾರ್ಯ ಮಾಡಿ ಅವುಗಳಿಂದ ಬಿಡಿಸಿದ್ರು ಕೂಡ ಇವನು ಬಾಲಕ ಏನು ಮಾಡ್ತಾನೆ, ಬಿಳಾಮ ಹಣಕ್ಕೋಸ್ಕರ ಅವನು ಪ್ರವಾದಿಯಾಗಿದ್ದ, ಅವನನ್ನು ದೇವರು ಕರೆದಿದ್ರು, ಅವನೊಂದಿಗೆ ದೇವರು ಮಾತಾಡಿದ್ರು, ಅವನು ಆಶೀರ್ವಾದ ಮಾಡಿದರೆ ಆಶೀರ್ವಾದ ಬರ್ತಾ ಇತ್ತು, ಶಾಪ ಹಾಕಿದರೆ ಶಾಪ ತಾಗ್ತಾ ಇತ್ತು. ಕೊನೆಗೆ ಅವನು ತನ್ನ ಕರೆಯನ್ನು, ತನ್ನ ವರವನ್ನು, ತನ್ನ ಸೇವೆಯನ್ನು ಏನು ಮಾಡ್ತಾನೆ ಅಂತ ಹೇಳಿದರೆ ಹಣದಾಸೆಯಿಂದ ಅವನು ಹೇಳ್ತಾನೆ, ಮನೆ ತುಂಬುವಷ್ಟು ಬಂಗಾರ ನನಗೇನು ನಿನ್ನನ್ನು ಶ್ರೀಮಂತ ಮಾಡಲಿಕ್ಕೆ ಆಗುವುದಿಲ್ಲ ಅಂತ ನೆನೆಸಿದ್ದೀಯ ಅಂತ ಬಾಲಕ ಕೇಳ್ತಾ ಇದ್ದಾನೆ. ಅವನಿಗೆ ಆ ಬೆಳ್ಳಿ ಬಂಗಾರ ಶ್ರೀಮಂತಿಕೆಯ ಆಸೆಯಿಂದ ಏನು ಮಾಡ್ತಾನೆ ಅಂತ ಹೇಳಿದರೆ ತನ್ನ ಸೇವೆಯನ್ನು ಅವನೇನು ಮಾಡ್ತಾನೆ, ಹಣಕ್ಕೆ ಮಾರಿಬಿಡ್ತಾನೆ. ಅವನೊಬ್ಬ ಸುಳ್ಳು ಪ್ರವಾದಿಯ ಸುಂದರವಾದಂಥ ಅಥವಾ ಬಹಳ ಅರ್ಥವತ್ತಾದಂಥ ಒಂದು ಉದಾಹರಣೆ. ಇನ್ನು ನಾವು ನೋಡ್ತೇವೆ, ಯೇಸುವಿನ ಸಂಗಡ ಇದ್ದಂಥ ಯೂದನ ಏನು ಮಾಡ್ತಾನೆ, ಬೆಳ್ಳಿ ಕಾಸಿಗಾಗಿ 30 ಬೆಳ್ಳಿ ಕಾಸಿಗಾಗಿ ಯೇಸುವನ್ನೇ ಹಿಡಿದು ಕೊಡ್ತಾನೆ, ಅಥವಾ ಮಾರಾಟ ಮಾಡಿರ್ತಾರೆ, ಗುರುವನ್ನೇ ಅವನು ಹಿಡಿದು ಕೊಡ್ತಾನೆ. ಇನ್ನು ಅನನೀಯ ಸಫೇರ ಅಂತ ಇರುವಂಥವ್ರು ಇದ್ದರು, ಗಂಡ ಹೆಂಡತಿ ಇದ್ದರು, ಪತಿ ಪತ್ನಿ, ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಸುಳ್ಳು ಹೇಳ್ತಾ ಇದ್ದಾರೆ ಹಣಕ್ಕಾಗಿ. ಇನ್ನು ದೇಮ ಎಂಬಂಥ ಒಬ್ಬ ವ್ಯಕ್ತಿ ಇದ್ದ, ಅವನು ಪೌಲನ ಶಿಷ್ಯ, ಇಹಲೋಕವನ್ನು ಪ್ರೀತಿಸಿ ಅವನು ನನ್ನನ್ನು ಬಿಟ್ಟು ಓದನು ಅಂತ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಅಂದರೆ ಈ ಕೊನೆ ಕಾಲ ಬಂದಾಗ ಏನಾಗಿರ್ತದೆ ಅಂತ ಹೇಳಿದರೆ, ಅನೇಕರು ದೇವರ ವಾಕ್ಯಕ್ಕಿಂತಲೂ ಹೆಚ್ಚಾಗಿ ಹಣಕ್ಕೆ, ಲೋಕದ ಸಂಪಾದನೆಗೆ ಹೆಚ್ಚು ಮಹತ್ವ ಕೊಟ್ಟು ಬೋಧನೆಗಳನ್ನು ತಿರುಚಿ ಹೇಳುವಂಥವರಾಗಿರ್ತಾರೆ ಎಂಬುದಾಗಿ. ಅದನ್ನೇ ಅಲ್ಲಿ ನಾವು ನೋಡಿದ್ದೇವೆ. ದ್ರವ್ಯಾಶೆ ಉಳ್ಳವರಾಗಿ ಕಲ್ಪನೆಯ ಮಾತುಗಳನ್ನು ಹೇಳ್ತಾ ನಿಮ್ಮಿಂದ ಲಾಭವನ್ನು ಸಂಪಾದಿಸಬೇಕೆಂದಿರುವರು. ಲಾಭ ಸಂಪಾದನೆಗಾಗಿ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದರೆ, ಅವರು ಕ್ರಿಸ್ತನ ಮಾರ್ಗವನ್ನು, ಬೋಧನೆಯನ್ನು ತಿರುಚುವಂಥವರಾಗಿರ್ತಾರೆ, ಕಲ್ಪನೆಯ ಮಾತುಗಳನ್ನು ಹೇಳುವಂಥವರಾಗಿರ್ತಾರೆ. ಇದು ಕೊನೆ ಕಾಲದಲ್ಲಿ ಹೆಚ್ಚಾಗಿ ನಡೀತಾ ಇದೆ. ಯೋಚಿಸಿ ಹೇಳುವಂಥದ್ದು. ಹೌದು, ಯೋಚಿಸಿ ಕಲ್ಪನೆಯ ಮಾತುಗಳು. ಈಗ ನಾನು ನಿಮ್ಮನ್ನಾಗಲಿ ಮತ್ತೊಬ್ಬರನ್ನ ಭೇಟಿ ಆದೆ ಅಂತ ತಗೊಳ್ಳಿ, ಅವರ ಕೈಲಿರುವ ಹಣವನ್ನು ನಾನು ಹೇಗೋ ಸ್ವಂತ ಮಾಡ್ಕೊಳ್ಳಿಕ್ಕೆ ಅವ್ರನ್ನೇನು ಮಾಡುವಂಥದ್ದು, ನಾನು ಅವ್ರನ್ನ ಯಾವ ರೀತಿ ಮೋಸ ಮಾಡಲಿಕ್ಕೆ ಆಗ್ತದೆ ಅಂತ ವಿಚಾರ ಮಾಡಿಕೊಂಡು ನಾನಾಗಲಿ ನೀವಾಗಲಿ ಮತ್ತೊಬ್ಬರಾಗಲಿ ಏನು ಮಾಡೋದು ಅಂತ ಹೇಳಿದರೆ, ಅವರಿಗೆ ಖುಷಿಯಾಗುವಂಥ ಕೆಲವು ಮಾತುಗಳನ್ನು ಹೇಳಿ, ಕಲ್ಪನೆ ಮಾತುಗಳನ್ನು ಹೇಳಿಕೊಂಡು ಅವ್ರನ್ನ ಮೋಸ ಮಾಡುವಂಥದ್ದು. ಇದು ಅಂತ್ಯಕಾಲದ ದೊಡ್ಡ ಒಂದು ಸುಳ್ಳು ಪ್ರವಾದಿಗಳ ಕಾರ್ಯ ಎಂಬುದಾಗಿ ನೋಡಲಿಕ್ಕೆ ಸಾಧ್ಯವಾಗ್ತದೆ. ಪ್ರಿಯ ವೀಕ್ಷಕರೇ, ಮುಂದುವರೆದು ನಾವು ಬರಲಿಕ್ಕಿದ್ದೇವೆ. ಒಂದು ಸಣ್ಣ ವಿರಾಮ, ತಪ್ಪದೆ ವೀಕ್ಷಿಸಿ ಆಸರೆ ಟಿವಿ. ಪ್ರಿಯ ಆಸರೆ ಟಿವಿ ವೀಕ್ಷಕರೇ, ವಿರಾಮ ನಂತರ ಅಂತ್ಯಕಾಲ ಕಾರ್ಯಕ್ರಮಕ್ಕೆ ಮತ್ತೊಂದು ಆವರ್ತಿ ಸ್ವಾಗತ. ನಾವು ಸುಳ್ಳು ಪ್ರವಾದಿಗಳ ವಿಷಯದಲ್ಲಿ ಅಂತ್ಯಕಾಲದಲ್ಲಿ ನಾವು ಚರ್ಚಿಸ್ತಾ ಇದ್ದೇವೆ. ನಮ್ಮ ಮೊದಲೇ ಪಾಸ್ಟರ್ ವಿ ಜೆ ಅಬ್ರಹಾಂ ಅವರಿದ್ದಾರೆ. ಹೇಗೆ ಸುಳ್ಳು ಪ್ರವಾದಿಗಳು ಅಥವಾ ಸುಳ್ಳು ಬೋಧಕರು ಅಥವಾ ಸುಳ್ಳಿಗೆ ಒಳಗ ಬೀಳ್ತಾರೆ ಅಥವಾ ಮೋಸ ಹೋಗ್ತಾರೆ ಎಂಬುದಾಗಿ ದೇಹ ಸೇವಕರು ಇವತ್ತು ನಮಗೆ ವಿಸ್ತಾರವಾಗಿ ಹೇಳ್ತಾ ಇದ್ದಾರೆ. ಪಾಸ್ಟ್ರೆ, ಈಗಾಗಲೇ ನೀವು ಹೇಳಿದ್ದೀರಾ, ದ್ರವ್ಯಾಶೆಯಿಂದ ಏನು ಮಾಡ್ತಾರೆ, ಜನರನ್ನು ಮೋಸಪಡಿಸ್ತಾರೆ ಎಂಬುದಾಗಿ ಅಲ್ವಾ? ಸುಳ್ಳು ಪ್ರವಾದಿಗಳು ಅಥವಾ ಕಲ್ಪನೆ ಮಾತುಗಳನ್ನು ಆಡಿಕೊಂಡು ಅವರು ಮೋಸಪಡಿಸ್ತಾ ಇದ್ದಾರೆ. ಇನ್ನು ಹೇಗೆ ಅಂದರೆ ಜನರನ್ನು ಮೋಸಪಡಿಸ್ತಾರೆ ನೋಡಿ, ಅವರ ಉದ್ದೇಶ ಕಲ್ಪನೆ ಮಾತುಗಳನ್ನು ಹೇಳುತ್ತಾ ನಿಮ್ಮಿಂದ ಲಾಭವನ್ನು ಸಂಪಾದಿಸಬೇಕೆಂದಿರುವರು. ಅಂದರೆ ಇವರ ಮುಖ್ಯ ಉದ್ದೇಶ ಲಾಭ ಮಾಡಿಕೊಳ್ಳುವಂಥದ್ದು, ಹಣ ಮಾಡಿಕೊಳ್ಳುವಂಥದ್ದು ಅಥವಾ ಸಂಪಾದನೆ ಮಾಡಿಕೊಳ್ಳುವಂಥದ್ದು. ಅದನ್ನೇ ನಾವು ಬಿಳಾಮನ ಒಂದು ಉದಾಹರಣೆಯನ್ನು ನೋಡಿದ್ದೆವು. ಅದೇ ಉದಾಹರಣೆಯನ್ನು ನಮಗೆ ಯೂದನ ಗ್ರಂಥದಲ್ಲಿ ಕೂಡ ನೋಡಲಿಕ್ಕೆ ಸಾಧ್ಯವಾಗ್ತದೆ.
ಯೂದ ಕೂಡ ಇದನ್ನೇ ಹೇಳ್ತಾ ಇದ್ದಾನೆ 11ನೇ ವಾಕ್ಯದಲ್ಲಿ. ಇವರು ಕಾಯಿನನ ಮಾರ್ಗವನ್ನು ಹಿಡಿದವರು, ದ್ರವ್ಯ ಸಂಪಾದನೆಗೋಸ್ಕರ ಬಿಳಾಮನ ಭ್ರಾಂತಿಯಲ್ಲಿ ಪೂರ್ಣವಾಗಿ ಮುಳುಗಿದವರು, ಕೋರಹನಂತೆ ಎದುರು ಮಾತುಗಳನ್ನು ಆಡಿ ನಾಶವಾಗಿ ಹೋಗತಕ್ಕವರು ಆಗಿದ್ದಾರೆ. ಬಿಳಾಮನ ಭ್ರಾಂತಿ ಎಂಬುದಾಗಿ. ಈಗ ಭ್ರಾಂತಿ, ಗುಂಗು, ಒಂದು ಹುಚ್ಚು, ಅಥವಾ ಆ ಒಂದು ಏನು ತಲೆ ಪೂರ್ತಿ ಅದೇ ವಿಚಾರದಲ್ಲಿ, ಮನಸ್ಸು ಪೂರ್ತಿ ಅದೇ ವಿಚಾರದಲ್ಲಿ. ಯೇಸುಸ್ವಾಮಿ ಹೇಳಿದ್ದಾರೆ, ನಿನ್ನ ಗಂಟು ಇದ್ದಲ್ಲಿ ನಿನ್ನ ಮನಸ್ಸು ಇರುವುದಷ್ಟೇ. ಈಗ ಮನಸ್ಸು ಎಲ್ಲಿದೆ ಅಂತ ಹೇಳಿದರೆ ಹಣದ ಮೇಲೆ, ದ್ರವ್ಯಾಶೆಗಳು. ಈಗ ಮೂಲತಃ ಒಬ್ಬ ಒಳ್ಳೆಯ ಭಕ್ತನಾಗಿದ್ದರೂ ಕೂಡ, ಮೂಲತಃ ಒಬ್ಬ ದೇವರ ಸೇವಕನಾಗಿದ್ದರೂ, ನಂತರದ ಕಾಲದಲ್ಲಿ ಅವನ ಒಳಗೆ ಏನಾಯಿತು ಅಂತೇಳಿದರೆ ಹಣದಾಸೆಗೆ ಸ್ಥಾನ ಬಂತು, ಹಣದಾಸೆ ಅವನಲ್ಲಿ ಬಂತು. ಈಗ ಹಣದಾಸೆಯಿಂದ ಏನು ಮಾಡಿದ, ಅವನೊಂದು ಭ್ರಾಂತಿಯಲ್ಲಿ ಇರುವಂಥವನ ಹಾಗೆ ಅವನಿಗೆ ಏನಾಗ್ತಾ ಇದ್ದಾನೆ, ಮಾರ್ಪಡ್ತಾ ಇದ್ದಾನೆ ಎಂಬುದಾಗಿ. ಈಗ ಈ ಕೊನೆಯ ಕಾಲಕ್ಕೆ ನಾವು ಬರುವಾಗ ಮುಖ್ಯವಾಗಿ ಗಮನಿಸಬೇಕಾದಂಥ ವಿಷಯ, ಪ್ರಪಂಚದಾದ್ಯಂತ ಸತ್ಯ ಬೋಧನೆಯನ್ನು ತಿರುಚುವಂಥ ಜನರನ್ನು ನಾವು ನೋಡ್ತಾ ಇದ್ದೇವೆ. ಯಾಕಂತೇಳಿದರೆ ಅನೇಕ ವಿಷಯಗಳು ನೋಡಲಿಕ್ಕೆ ಆಗ್ತದೆ. ಒಂದು, ನಾವು ಈಗಾಗಲೇ ನೋಡಿದ್ದೇವೆ, ಇನ್ನು ನಿನಗೆ ರಕ್ಷಣೆ ನಷ್ಟವಾಗುವುದಿಲ್ಲ, ನೀನು ಹೇಗೆ ಬೇಕಾದರೆ ಜೀವನ ಮಾಡು, ನೀನು ಸಭೆಗೆ ಬರ್ತಾ ಇದ್ದರೆ ಸಾಕು, ಸಭೆಯಲ್ಲಿ ದಶಮ ಭಾಗ ಕೊಡ್ತಾ ಇದ್ದರೆ ಸಾಕು, ಅಥವಾ ಕಾಣಿಕೆ ಹಾಕ್ತಾ ಇದ್ದರೆ ಸಾಕು. ಇನ್ನು ನೋಡಿ, ಅನೇಕ ಕಡೆಗಳಲ್ಲಿ ಮಾಡುವಂಥ ಟೀಚಿಂಗ್ ಕೇವಲ ಸಮೃದ್ಧಿಯ ಒಂದು, ಪ್ರಾಸ್ಪೆರಿಟಿಯ ಒಂದು ಸುವಾರ್ತೆ. ಹೌದು, ಈಗ ಅದು ಬಹಳ ಹೆಚ್ಚುತ್ತಾ ಇದೆ. ಪ್ರಾಸ್ಪೆರಿಟಿ ಅಂದರೆ ನೀನು ಶ್ರೀಮಂತನಾಗ್ತೀಯ. ಈಗ ಶ್ರೀಮಂತನಾಗುವುದು ದೇವರ ವಾಕ್ಯದಲ್ಲಿ ತಪ್ಪು ಅಂತ ಹೇಳೋದಿಲ್ಲ. ಹಣದ ಕೊರತೆಯಲ್ಲೇ ಜೀವಮಾನ ಇಡೀ ಇರಬೇಕು ಅಂತೇನು ದೇವರ ವಾಕ್ಯದಲ್ಲಿ ಹೇಳಲಿಲ್ಲ. ಆದರೆ ಕೊರತೆಯಲ್ಲಿ ಇದ್ದದ್ದು ಪಾಪ ಎಂಬುದಾಗಿಯೂ ಕೂಡ ದೇವರ ವಾಕ್ಯದಲ್ಲಿ ಹೇಳೋದಿಲ್ಲ. ಅದರ ಅರ್ಥ ನಾನು ಕೊರತೆಯಲ್ಲೇ ಇರಬೇಕು ಅಂತನೂ ಅಲ್ಲ. ಅದಕ್ಕೆ ಪೌಲ ಹೇಳ್ತಾನೆ, ನಾನು ಸಮೃದ್ಧಿಯುಳ್ಳವನಾಗಿರಲು ಬಲ್ಲೆನು, ಕೊರತೆಯುಳ್ಳವನಾಗಿರಲು ಬಲ್ಲೆನು, ಹಸಿದವನಾಗಿರಲು ಬಲ್ಲೆನು, ಉಂಡು ತೃಪ್ತನಾಗಿರುವವನಾಗಿರಲು ಬಲ್ಲೆನು. ಎಲ್ಲ ವಿಷಯಗಳಲ್ಲಿ ಅಡ್ಜಸ್ಟ್ ಮಾಡಲಿಕ್ಕೆ ನನಗೆ ಬರ್ತದೆ. ಕೆಲವು ಟೈಮಲ್ಲಿ ನಮಗೆ ಸ್ವಲ್ಪ ಕಷ್ಟಗಳು ಇರ್ತವೆ, ಇನ್ನು ಕೆಲವೊಂದು ಸಮಯಗಳಲ್ಲಿ ಆ ಕಷ್ಟಗಳು ನೀಗಲ್ಪಟ್ಟಿರ್ತವೆ. ನನ್ನ ಬ್ಯಾಂಕ್ ಖಾತೆಯಲ್ಲಿ ಲಕ್ಷಾಂತರ ಕೋಟ್ಯಂತರ ಹಣ ಇರಬೇಕು ಅಂತ ನಾನು ಬಯಸೋದಾದರೆ ಅದು ದೇವರ ವಾಕ್ಯವಾಗಿರುವುದಿಲ್ಲ. ಅಥವಾ ನಾನೊಬ್ಬ ಶ್ರೀಮಂತನಾಗಬೇಕು, ಸೇವೆ ಮಾಡಿ ಸೇವೆಯಿಂದ ಬಂದ ಹಣದಿಂದ ಶ್ರೀಮಂತನಾಗಬೇಕು ಅಂತ ವಿಚಾರ ಮಾಡಿದರೆ ಅದು ದೇವರ ವಾಕ್ಯವಾಗಿರುವುದಿಲ್ಲ. ಸೇವೆಗೆ ಕೊಟ್ಟಂಥ ಸಿಕ್ಕಂಥ ಹಣವನ್ನು ನಾನು ಬ್ಯಾಂಕ್ನಲ್ಲಿ ಹಾಕಿಕೊಂಡು ಅದನ್ನು ದೊಡ್ಡ ಶ್ರೀಮಂತನಾಗಿ ಜೀವಿಸಿದರೆ ಅದು ಆಶೀರ್ವಾದದ ಹಣವಾಗಿರಲ್ಲ. ಮತ್ತೊಂದು, ಈಗ ಸೇವಕನ ವಿಷಯ ಹೋಗಲಿ, ಇನ್ನು ವಿಶ್ವಾಸಿಯ ಒಂದು ವಿಷಯಕ್ಕೆ ಬರುವಾಗ, ವಿಶ್ವಾಸಿ ಕೋಟ್ಯಂತರ ಹಣ ಸಂಪಾದನೆ ಮಾಡಿಕೊಂಡು ಆ ಹಣವನ್ನು ಬ್ಯಾಂಕ್ನಲ್ಲಿ ಹಾಕ್ಕೊಂಡು ನಾನು ದೊಡ್ಡ ಶ್ರೀಮಂತ ಅಂತ ಹೇಳ್ಕೊಂಡಿರುವಂಥದ್ದೇನು ಆಶೀರ್ವಾದವಾಗಿರಲ್ಲ. ಅವನಿಗೆ ಸಿಕ್ಕಂಥ ಹಣವನ್ನು ದೇವರ ಸೇವೆಗಾಗಿ ಅವನು ಉಪಯೋಗಿಸಲಿಕ್ಕೆ ಸಿದ್ಧನಾಗಿರಬೇಕು. ಬೈಬಲ್ ಗ್ರಂಥದಲ್ಲಿ ಈ ಪ್ರಕಾರವಾಗಿ ನೋಡ್ತೇವೆ. ಸಭೆಗೆ ಅತಿಥಿ ಸತ್ಕಾರ ಮಾಡುವಂಥ ಗಾಯ ಎಂಬಂಥ ಒಬ್ಬ ವ್ಯಕ್ತಿಯ ಬಗ್ಗೆ, ಗಾಯುಸ್ ಎಂಬುದಾಗಿ ಇಂಗ್ಲೀಷಲ್ಲಿ ಹೇಳ್ತಾರೆ. ಅವನೊಬ್ಬ ದೊಡ್ಡ ಶ್ರೀಮಂತನಾಗಿದ್ದ. ಅವನೇನು ಮಾಡ್ತಾನೆ, ಎಲ್ಲರಿಗೆ ಸೇವೆಗೆ ಅಷ್ಟೊಂದು ಉಪಕಾರಿಯಾಗಿದ್ದ. ಫಿಲೆಮೋನ್ ಎಂಬತ್ತ ಒಬ್ಬ ಮನುಷ್ಯ ಇದ್ದ. ಅವನೊಬ್ಬ ಶ್ರೀಮಂತ ಮನುಷ್ಯನಾಗಿದ್ದ. ಅದಕ್ಕೆ ಫಿಲೆಮೋನ ಪತ್ರಿಕೆ ಎಂಬುದಾಗಿ ನೋಡ್ತೇವೆ. ಪೌಲನು ಫಿಲೆಮೋನಿಗೆ ಪತ್ರಿಕೆ ಬರೀತಾ ಇದ್ದಾನೆ. ಅವನು ಶ್ರೀಮಂತನಾಗಿದ್ದ. ಅವನು ಆ ಶ್ರೀಮಂತಿಕೆಯನ್ನು ಸೇವೆಗೆ ಅವನು ಉಪಯೋಗಿಸಿಕೊಂಡ. ಆದಿ ಸಭೆಯಲ್ಲಿ ನೋಡುವುದಾದರೆ ಪಾಸ್ಟೆ, ಅವರು ತಮ್ಮಲ್ಲಿರುವುದನ್ನು ಏನು ಮಾಡದೆ ತಮ್ಮದೆಂದೆನಿಸದೆ ಎಲ್ಲ ತಂದು ಕೊಡ್ತಾ ಇದೆ. ಈಗೇನು ಹಾಗೆ ಕೊಡಿ ಅಂತ ದೇವರು ವಾಕ್ಯ ಹೇಳಲಿಲ್ಲ. ಆ ಕಾಲದಲ್ಲೂ ಕೂಡ ಅವರಿಗೆ ಆ ರೀತಿ ಕೊಡಿ ಎಂಬುದಾಗಿ ದೇವರು ಹೇಳಿರಲಿಲ್ಲ. ಅವರು ಸ್ವಯಂ ಪ್ರೇರಿತರಾಗಿ ಮಾಡಿದರು. ಈಗ ಎಲ್ಲರೂ ತಮ್ಮ ಮನೆಯನ್ನು, ಆಸ್ತಿಯನ್ನು ಮಾರಿ ತಂದು ಕೊಟ್ಟು ದೇವರ ಸೇವಕರಿಗೆ ಕೊಟ್ಟು ನೀವೆಲ್ಲರೂ ಹಾಲಲ್ಲಿ ನಮ್ಮ ಚರ್ಚಿನ ಕಟ್ಟಡದಲ್ಲಿ ಮಲಗರಿ ಅಂತ ಏನೂ ಬೋಧನೆ ಇಲ್ಲ. ಅಂಥ ಬೋಧನೆ ದೇವರ ವಾಕ್ಯದಲ್ಲೂ ಇಲ್ಲ. ಆದಿಮ ಕಾಲದಲ್ಲಿ ಕೂಡ ಬೋಧನೆ ಇರಲಿಲ್ಲ. ಆದರೆ ಅವರು ಕರ್ತನ ಮೇಲಿನ ವಿಪರೀತವಾದ ಪ್ರೀತಿಯಿಂದ, ಅತ್ಯಧಿಕವಾದ ಪ್ರೀತಿಯಿಂದ ಮತ್ತು ಕರ್ತನ ಬರುವಿಕೆ ಸದ್ಯದಲ್ಲೇ ಆಗ್ತದೆ ಅಂತ ಕೂಡ ಅವ್ರು ನಂಬಿದ್ರು. ಆದುದರಿಂದ ಅವ್ರು ಏನು ಮಾಡಿದರು ಅಂತ ಹೇಳಿದ್ರೆ ಆ ರೀತಿ ಮಾಡಿದರು. ಅದನ್ನು ತಪ್ಪು ಎಂಬುದಾಗಿ ಹೇಳುವಂಗಿಲ್ಲ, ಆದರೆ ದೇವರ ವಾಕ್ಯದ ಬೋಧನೆ ಅಂತ ಕೂಡ ನಮಗೆ ಹೇಳಲಿಕ್ಕೆ ಆಗಲ್ಲ. ಅವರ ಸಮರ್ಪಣೆ ಅಷ್ಟೊಂದಿತ್ತು. ಅಂದರೆ ದ್ರವ್ಯಾಶೆಯಿಂದ ಅವರು ಇರಲಿಲ್ಲ. ಅದು ಮುಖ್ಯ. ಈಗ ಆದಿಮ ಸಭೆಯಲ್ಲಿ ಅವರು ಹಣಕ್ಕಿಂತಲೂ ಯೇಸುವಿಗೆ ಹೆಚ್ಚು ಮಹಿಮೆ ಕೊಟ್ಟಿದ್ದರು. ಅವರ ಆಸ್ತಿಗಿಂತಲೂ ಹೆಚ್ಚು ಸ್ಥಾನವನ್ನು ದೇವರಿಗೆ, ದೇವರ ವಾಕ್ಯಕ್ಕೆ ಕೊಟ್ಟಿದ್ದರು. ಅವರು ನಂಬಿದ್ರು, ನಮ್ಮ ಜೀವಮಾನದಲ್ಲಿ ಯೇಸುಸ್ವಾಮಿ ಬರ್ತಾರೆ, ಸದ್ಯದ ದಿನಗಳಲ್ಲಿ ಯೇಸುಸ್ವಾಮಿ ಬರ್ತಾರೆ, ಅದಕ್ಕೆ ನಾವು ಸಿದ್ಧರಾಗಿರೋಣ ಅಂತ ನೆನೆಸಿದರು. ಆದರೆ ಯೇಸುಸ್ವಾಮಿ ಆಗಲಿ ಅಪೊಸ್ತಲರಾಗಲಿ ಅಂಥ ಬೋಧನೆಯನ್ನು ಮಾಡಿರಲಿಲ್ಲ. ಇವರು ತಂದು ಕೊಟ್ಟಾಗ ಅಪೊಸ್ತಲರು ಸ್ವೀಕಾರ ಮಾಡಿದ್ದಾರೆ, ಅದನ್ನು ಸೇವೆಗೋಸ್ಕರ ಸ್ವೀಕಾರ ಮಾಡಿದ್ದಾರೆ. ಅವರು ತಮ್ಮ ಖಾತೆಗೆ ಅದನ್ನು ಹಾಕಿಕೊಂಡು ಅವರು ಅದರಿಂದ ಸುಖದ ಒಂದು ಜೀವಿತವನ್ನು ಅವರು ಮಾಡಲಿಲ್ಲ.
ಅದನ್ನು ನೋಡ್ಕೊಳ್ಳಿಕ್ಕೆ ಕೆಲವೊಬ್ಬರನ್ನ ನೇಮಿಸಿದರು. ಅವರು ಅದರಿಂದ ಏನು ಮಾಡ್ತಾಯಿದ್ರು, ಪ್ರತಿದಿನವೂ ಆ ವಿಶ್ವಾಸಿಗಳ ಒಂದು ಖರ್ಚನ್ನು ನೋಡ್ಕೊಳ್ತಾಯಿದ್ರು. ಆದರೆ ನಮ್ಮ ಮನೋಭಾವನೆ ಹೇಗಿರಬೇಕು ಎಂಬಂಥದ್ದು ಮುಖ್ಯ. ನಾವು ಶ್ರೀಮಂತರಾಗಬೇಕು ಎಂಬ ಉದ್ದೇಶ ನಮ್ಮಲ್ಲಿ ಇರುವುದಕ್ಕಿಂತಲೂ ದೇವರು ಕೊಟ್ಟಂಥ ಶ್ರೀಮಂತಿಕೆಗಾಗಿ ಸ್ತೋತ್ರ ಮಾಡಬೇಕು. ಆತ್ಮಿಕ ಶ್ರೀಮಂತಿಕೆ ಮುಖ್ಯ. ಆದರೆ ನೋಡಿ, ನಾನು ಹೇಳಿದ ವಿಷಯ ಪ್ರಾಸ್ಪೆರಿಟಿ ಥಿಯಾಲಜಿ. ಈಗ ನಿನ್ನನ್ನು ಆಶೀರ್ವಾದ ಮಾಡ್ತೇನೆ, ಆಶೀರ್ವಾದ ಮಾಡ್ತೇನೆ, ಆಶೀರ್ವಾದ ಮಾಡ್ತೇನೆ, ನಿನಗೆ ದೊಡ್ಡ ಸ್ಥಾನಮಾನ ಅಧಿಕಾರಗಳನ್ನು ಕೊಡ್ತೇನೆ, ಅಮೇರಿಕಾ ಕಳಿಸ್ತೇನೆ, ಇಂಗ್ಲೆಂಡ್ ಕಳಿಸ್ತೇನೆ, ನಿನ್ನ ಬಿಸ್ನೆಸ್ಸನ್ನು 100 ಪಟ್ಟು ಆಶೀರ್ವಾದ ಮಾಡ್ತೇನೆ. ಇದನ್ನು ಕೇಳಲಿಕ್ಕೆ ಎಲ್ಲರಿಗೂ ಖುಷಿ ಆಗ್ತದೆ. ಈಗ ಏನಾಗ್ತದೆ, ಅಂಥದನ್ನೇ ಟೀಚಿಂಗ್ ಮಾಡುವಲ್ಲಿ ಸಭೆಗಳು ಬೆಳೀತವೆ. ಯೇಸು ಕ್ರಿಸ್ತನಿಗೋಸ್ಕರ ನೀನು ಸಾಯಬೇಕಾಗ್ಬೋದು, ಕಷ್ಟ ಅನುಭವಿಸಬೇಕಾಗ್ಬೋದು, ಹಿಂಸೆ ನಿನಗೆ ಬರ್ತದೆ, ಇಂಥ ಬೋಧನೆಗಳನ್ನು ಮಾಡಿದರೆ ಏನಾಗ್ತದೆ, ಕೇಳುವವರಿಗೆ ಅಷ್ಟು ಖುಷಿ ಆಗೋದಿಲ್ಲ. ಆ ಟೀಚಿಂಗ್ ಮಾಡುವಲ್ಲಿ ಹೆಚ್ಚು ಜನ ಇರ್ತಾರೆ, ಈ ಟೀಚಿಂಗ್ ಮಾಡುವಲ್ಲಿ ಸ್ವಲ್ಪ ಕಡಿಮೆ ಜನ ಇರ್ತಾರೆ. ಮತ್ತೊಂದು ವಿಷಯ, ಈಗ ಯೇಸು ಸ್ವಾಮಿ ನಮಗೆ ಸಮೃದ್ಧಿ ಕೊಡುವವನೇ, ನಮಗೆ ಆತ್ಮಿಕ ಸಮೃದ್ಧಿ, ಆರ್ಥಿಕ ಸಮೃದ್ಧಿಯನ್ನು ಕೊಡ್ತಾನೆ. ಆದರೆ ನಮ್ಮ ನೋಟ ಆರ್ಥಿಕ ಸಮೃದ್ಧಿ ಮೇಲೆ ಆಗಿರಬಾರ್ದು, ಆತ್ಮಿಕ ಸಮೃದ್ಧಿಯ ಮೇಲೆ ಆಗಿರಬೇಕು. ಯೇಸುಸ್ವಾಮಿ ಹೇಳಿದ್ದಾರೆ, ನಾನು ನಿಮಗೆ ಜೀವ ಇರಬೇಕೆಂತಲೂ ಅದು ಸಮೃದ್ಧಿಯಾದ ಜೀವವಾಗಿರಬೇಕೆಂತಲೂ ಬಂದೆನು ಎಂಬುದಾಗಿ. ಆದರೆ ಯೇಸುಸ್ವಾಮಿ, ನೀವು ಶ್ರೀಮಂತರಾಗಿರಬೇಕೆಂತಲೂ ಹಣಕಾಸಿನ ವಿಷಯದಲ್ಲಿ ದೊಡ್ಡ ಶ್ರೀಮಂತರಾಗಿರಬೇಕಂತಲೂ ಬಂದೆನು ಅಂತ ದೇವರ ವಾಕ್ಯದಲ್ಲಿ ಹೇಳುವುದಿಲ್ಲ. 1 ಕೊರಿಂಥಿ 8:9 ವಾಕ್ಯದಲ್ಲಿ ಆತನ ಕೃಪೆ ಅಂತ ಹೇಳ್ಕೊಂಡಲ್ಲಿ ಆತನು ಐಶ್ವರ್ಯವಂತನಾಗಿದ್ದು ತಾನು ಬಡತನದಲ್ಲಿ ಸೇರುವುದರ ಮೂಲಕ ನೀವು ಐಶ್ವರ್ಯವಂತರಾಗಬೇಕೆಂದು ನಿಮಗೋಸ್ಕರ ಆತನು ಬಡವನಾದನು ಅಂತ ವಾಕ್ಯ ಹೇಳ್ತದೆ. ಆದರೆ ಅಲ್ಲಿ ವಾಕ್ಯ ಹೇಳುವಾಗಲೇ ಆತನ ಆತ್ಮಿಕ ಸಮೃದ್ಧಿಯ, ಆತ್ಮಿಕ ಐಶ್ವರ್ಯದ ಬಗ್ಗೆನೇ ಅಲ್ಲಿ ಮುಖ್ಯವಾಗಿ ಹೇಳುವಂಥದ್ದು. ಅಲ್ಲಿ ಭೌತಿಕ ಒಂದು ಆಶೀರ್ವಾದದ ವಿಷಯದ ಹೇಳುವಾಗ ಅದನ್ನು ಹೇಳ್ತಾ ಬಂದರೂ ಕೂಡ ಅಲ್ಲಿ ಮುಖ್ಯ ವಿಷಯ 2 ಕೊರಿಂಥ್ಯ ಅದರ 8ನೇ ಅಧ್ಯಾಯ 9ನೇ ವಾಕ್ಯ. 1 ಕೊರಿಂಥ್ಯ ಅಲ್ಲ, 2 ಕೊರಿಂಥ್ಯ 8ನೇ ಅಧ್ಯಾಯ 9ನೇ ವಾಕ್ಯ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು ನಿಮಗೆ ಗೊತ್ತಾಗಿದೆಯಲ್ಲ, ಆತನು ಐಶ್ವರ್ಯವಂತನಾಗಿದ್ದು ತಾನು ಬಡತನದಲ್ಲಿ ಸೇರುವುದರಿಂದ ನೀವು ಐಶ್ವರ್ಯವಂತರಾಗಬೇಕೆಂದು ನಿಮಗೋಸ್ಕರ ಬಡವನಾದನು. ಯೇಸು ಸ್ವಾಮಿ ಹಣದ ವಿಷಯದಲ್ಲಿ ಶ್ರೀಮಂತನಲ್ಲ. ಯಾಕಂತೇಳಿದರೆ ದೇವರ ಲೆಕ್ಕದಲ್ಲಿ ಹಣ ಒಂದು ಶ್ರೀಮಂತಿಕೆಯೇ ಅಲ್ಲ. ಅಲ್ಲಿ ಪರಲೋಕದಲ್ಲಿ ಅವನಿಗೆ ಭಾಳಷ್ಟು ಹಣ ಇತ್ತು, ಅದನ್ನು ಬಿಟ್ಕೊಂಡು ಬಂದ ಅಂತ ಅರ್ಥ ಅಲ್ಲ. ಅಲ್ಲಿ ಹೇಳುವಂಥದ್ದು ಆತ್ಮಿಕ ಸಮೃದ್ಧಿನೇ, ಆತ್ಮಿಕ ಐಶ್ವರ್ಯತೆ. ಅದರಿಂದ ಯೇಸುಸ್ವಾಮಿ ಬಡವನಾಗಿ, ಏನೂ ಇಲ್ಲದವನಾಗಿ ಭೂಮಿಗೆ ಬರ್ತಾ ಇದ್ದಾರೆ. ಅಂದರೆ ತನ್ನ ಆ ದೈವತ್ವವನ್ನು ಬಿಟ್ಟು ಭೂಮಿಗೆ ಬರ್ತಾ ಇದ್ದಾರೆ, ಅಲ್ಲಿನ ಎಲ್ಲ ಮಹಿಮೆಯನ್ನು ಬಿಟ್ಟು ಭೂಮಿಗೆ ಬರ್ತಾ ಇದ್ದಾರೆ. ನಾವು ಈಗೇನಾಗಬೇಕು, ಆತ್ಮಿಕ ಸಮೃದ್ಧಿಯುಳ್ಳವರಾಗಿ ಶ್ರೀಮಂತರಾಗಿ ಇರಬೇಕು ಎಂಬ ವಿಷಯದಲ್ಲಿ ಅಲ್ಲಿ ಮತ್ತೊಂದು ಪ್ರತಿಧ್ವನಿಸುವಂಥ ಒಂದು ಸಣ್ಣ ಪ್ರತಿಧ್ವನಿ ಕೂಡ ಏನಂತ ಹೇಳಿದರೆ, ನಾವು ಯಾವಾಗಲೂ ಬಡವರಾಗಿ ಕಷ್ಟದಲ್ಲಿ ಇರಬಾರ್ದು. ನಾವು ಆರ್ಥಿಕವಾಗಿ ಕೂಡ ಏನಾಗಬೇಕು, ಬಲಗೊಳ್ಳಬೇಕು. ಅಲ್ಲಿ ಸಣ್ಣ ಪ್ರತಿಧ್ವನಿ ಅದು ಇದ್ದರೂ ಕೂಡ ಮುಖ್ಯವಾಗಿ ಕೊಡುವಂಥ ಧ್ವನಿ ಯಾವುದು ಅಂತೇಳಿದರೆ ನಾವು ಆತ್ಮಿಕ ಐಶ್ವರ್ಯವಂತರಾಗಬೇಕು. ಈಗ ನೋಡಿ, ಅದೇ ನಾವು ಅದೇ ಸುಳ್ಳು ಪ್ರವಾದಿಗಳ ವಿಷಯಕ್ಕೆ ಬರುವಾಗ ಅನೇಕರನ್ನು ಈ ರೀತಿ ಹಣದ ಒಂದು ಹುಚ್ಚನ್ನು ಹತ್ತಿಸುವಂಥವರಾಗಿರ್ತಾರೆ. ಈಗ ಕೊಡಿ ಸೇವೆಗೆ ಕೊಡಿ ಅಂತೇಳಿ ನಮಗೆ ಕೊಡಿ ಅಂತ ಅರ್ಥ ಬಂದಾಗೆ ಆಗ್ತದೆ. ಈಗೇನಾಗ್ತದೆ, ನಾವು ಬಹಳ ಸುಖವಾಗಿ ಸಮೃದ್ಧಿಯಾಗಿ ಜೀವನ ಮಾಡುವಂಥದ್ದು ನಂತರದ ದಿನಗಳಲ್ಲಿ ನೋಡಲಿಕ್ಕಾಗ್ತದೆ. ನಾವು ಈ ಪ್ರಾಸ್ಪೆರಿಟಿಯನ್ನು ಟೀಚಿಂಗ್ ಮಾಡ್ತಾ ಹೋದರೆ ಅಲ್ಲ, ಎಲ್ಲರೂ ಐಶ್ವರ್ಯವಂತರಾಗಲಿ, ಅದೇನು ತೊಂದರೆ ಇಲ್ಲ. ಆದರೆ ಮೂಲ ಬೋಧನೆಯಿಂದ ತಪ್ಪಿ ಹೋಗುವಂಥದ್ದನ್ನು ನಾವು ನೋಡ್ತೇವೆ. ಇನ್ನು ಬಹಳಷ್ಟು ತಪ್ಪಾದ ಬೋಧನೆಗಳನ್ನು ನಾವು ನೋಡ್ತಾ ಇದ್ದೇವೆ. ಅದೇ ನಾನು ಈಗಾಗಲೇ ಹೇಳಿದ್ದೇವೆ, ಪಾಪವೇ ಇಲ್ಲ, ಇನ್ನು ಪಾಪ ನಿಮಗೆ ತಾಗುವುದಿಲ್ಲ, ನಿಮಗೆ ರಕ್ಷಣೆ ನಷ್ಟವಾಗುವುದಿಲ್ಲ. ಮತ್ತೊಂದು ವಿಷಯಕ್ಕೆ ಬರುವಾಗ ಸಣ್ಣ ಸಣ್ಣ ವಿಷಯಗಳನ್ನು ಹೇಳಿಕೊಂಡು ವಾದ ವಿವಾದ ಮಾಡಿ ಮತಭೇದಗಳನ್ನು ತಂದುಕೊಂಡು ಡಿವೈಡ್ ಮಾಡುವಂಥದ್ದು, ಇವೆಲ್ಲ ಸುಳ್ಳು ಪ್ರವಾದಿಗಳು ಮಾಡುವಂಥ ಕೆಲಸ ಎಂಬುದಾಗಿ ನಾವು ನೋಡಿದ್ದೇವೆ. ಈ ಸುಳ್ಳು ಪ್ರವಾದಿಗಳು ಅಂತ್ಯಕಾಲದಲ್ಲಿ ಬಹಳಷ್ಟು ಜನ ಎದ್ದೇಳ್ತಾರೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆದಿದ್ದುಂಟು. ಸಾಕಲ್ಲ, ಸರಿ ಆಯ್ತಲ್ಲ. ಓಕೆ, ನೆಕ್ಸ್ಟ್ ನಾನು ಹೇಳ್ತೇನೆ, ಇಲ್ಲಿಗೆ ಮುಗಿಲಿಲ್ಲ, ಮುಂದಿನ ಸಂಚಿಕೆಯಲ್ಲಿ ಇದರದ್ದು ಭಾಳ ವಿಷಯ ಇದ್ದಾವೆ, ನೆಕ್ಸ್ಟಲ್ಲಿ ಮುಗಿಸು. ಪ್ರಿಯ ಆಸರೆ ಟಿ ವೀಕ್ಷಕರೇ, ಇವತ್ತು ನಾವು ಅಂತ್ಯಕಾಲ ವಿಷಯದಲ್ಲಿ ನಾವು ಸುಳ್ಳು ಪ್ರವಾದಿಗಳ ವಿಷಯದಲ್ಲಿ ನಾವು ಚರ್ಚೆ ಮಾಡ್ತಾಯಿದ್ರು. ಪಾಸ್ಟರ್ ವಿಜಯ ಅಬ್ರಾಮ್ ನಮಗೆ ತಿಳಿಸ್ತಾ ಇದ್ರು. ಇದು ಇಲ್ಲಿಗೆ ಮುಕ್ತಾಯವಾಗ್ತಾ ಇಲ್ಲ. ಇನ್ನೊಂದು ಸಂಚಿಕೆಯಲ್ಲಿ ಇದೇ ವಿಷಯವನ್ನು ನಾವು ಮುಂದುವರಿಸಲಿಕ್ಕಿದ್ದೇವೆ. ಅನೇಕ ವಿಚಾರಗಳನ್ನು ಅವರು ನಮ್ಮ ಮಧ್ಯೆ ಚರ್ಚಿಸಲಿಕ್ಕಿದ್ದಾರೆ. ಸುಳ್ಳು ಪ್ರವಾದಿಗಳ ವಿಷಯದಲ್ಲಿ, ಸುಳ್ಳು ಪ್ರವಾದನೆಯ ವಿಷಯದಲ್ಲಿ
ನಮ್ಮ ಮಧ್ಯದಲ್ಲಿ ಮಾತಾಡಲಿಕ್ಕಿದ್ದಾರೆ. ಆದ್ದರಿಂದ ತಪ್ಪದೇ ಈ ಆಸರೆ ಟಿ ವಿಯನ್ನು ವೀಕ್ಷಿಸಿರಿ. ಪಾಸ್ಟ್ರೆ, ನಮ್ಮ ಮಧ್ಯದಲ್ಲಿ ನೀವು ಬಂದು ಅಂತ್ಯಕಾಲ ಕಾರ್ಯಕ್ರಮದಲ್ಲಿ ನಮಗೆ ಅಂತ್ಯದ ವಿಷಯವಾಗಿ ನಡೆಯುವಂಥ ಅನೇಕ ಸೂಚನೆಗಳನ್ನು, ಅದರ ವಿಷಯಗಳನ್ನು ನಮಗೆ ಸವಿಸ್ತಾರವಾಗಿ ನಮ್ಮ ವೀಕ್ಷಕರಿಗೆ ಹಂಚಿಕೊಟ್ಟಿದ್ದೀರಾ. ನಿಮ್ಮ ಬಿಡುವಿಲ್ಲದ ಸಮಯದಲ್ಲಿ ನಮ್ಮೊಂದಿಗೆ ಬಂದಿದ್ದೀರಾ. ಕರ್ತನು ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಲಿ. ಥ್ಯಾಂಕ್ಸ್. ಪ್ರಿಯ ಆಸರೆ ಟಿ ವಿ ವೀಕ್ಷಕರೇ, ಇನ್ನೊಂದು ಸಂಚಿಕೆಯಲ್ಲಿ ನಾವು ನಿಮ್ಮನ್ನು ಭೇಟಿಯಾಗುವವರೆಗೆ ಇದೇ ಸುಳ್ಳು ಪ್ರವಾದನೆಯ ವಿಷಯಗಳಲ್ಲಿ ನಾವು ನಿಮ್ಮೊಂದಿಗೆ ಚರ್ಚಿಸಲಿಕ್ಕಿದ್ದೇವೆ. ತಪ್ಪದೆ ವೀಕ್ಷಿಸಿ ಆಸರೆ ಟಿ ವಿ. ವಂದನೆಗಳು.